की धारा है धारा जो देती दुखों से किनारा। मुरली अमृत की धारा है धारा जो देती दुखों से किनारा। भूले जीवन में हो जा शिव बाबा मुरली में समझा। भूले जीवन में हो जा शिव बाबा मुरली में समझा। तुम्हें देवता बनना है प्यारा, देखो गलती न करना दोबारा। मुरली अमृत की धारा है धारा जो देती दुखों से किनारा। ये मुरली नर को नारायण, नारी को लक्ष्मी बनाए। ये मुरली नर को नारायण, नारी को लक्ष्मी बनाए। परम धाम से परम पिता शिव हमें घर ले जाने आए। हमें घर ले जाने को आए। चारों युगों में जो खेल हुआ वो पूरा होने को आया। गीता ज्ञान अमृत देने को ये संगम युग बनाया। संगम युग बनाया। ये मुरली अमृत की धारा है धारा जो देती दुखों से किनारा। पंचामृत जल अग्नि पवन धरती और गगन है। चार दिशाएं चार फिजाएं चारों युगों को नमन है। चारों युगों को नमन है। सांसों के तार जुड़े प्रभु से मुरली दिखाए नजारे। ये प्रभु पाती पढ़ लो सजनी साजन लाए हमारे। साजन लाए हमारे। मुरली में जो समा जाए वो फरिश्ता बन जाए प्यारा। मुरली अमृत की धारा है धारा जो देती दुखों से किनारा। मुरली अमृत की धारा है धारा जो देती दुखों से। ಓಂ ಶಾಂತಿ. ಬಾಬಾ ಇವತ್ತು ವಿಶೇಷವಾಗಿ ಪರಮಾತ್ಮ ಏನು ವಿದ್ಯೆಯನ್ನು ಓದಿಸ್ತಾರೆ, ಪರಮಾತ್ಮ ಓದಿಸುವಂಥ ವಿದ್ಯೆಯನ್ನು ಜಗತ್ತಿನಲ್ಲಿ ಯಾರೂ ಸಹ ಓದಿಸುವುದಕ್ಕೆ ಸಾಧ್ಯವಿಲ್ಲ.
ಏಕೆಂತೇಳಿದ್ರೆ ಪರಮಾತ್ಮನ ವಿದ್ಯೆಯ ವಿಶೇಷತೆ ಏನು ಅಂದರೆ ಚಿಕ್ಕವರಿಂದ ಹಿಡಿದು ವೃದ್ಧರವರೆಗೂ ಯಾರು ಬೇಕಾದರೂ ಕೂಡ ಬರ್ಬೋದು, ಈ ಒಂದು ವಿದ್ಯೆಯನ್ನು ಓದ್ಬೋದು. ಮುರಳೀಧರನ ಮುರಳಿಯನ್ನು ಒಂದು ದಿನನೂ ಕೂಡ ಮಿಸ್ ಮಾಡಿಕೊಳ್ಬಾರ್ದು. ಮುರಳೀಧರ ತಂದೆ ಯಾವ ಮುರಳಿಯನ್ನು ನಾವು ಮಕ್ಕಳಿಗೆ ತಿಳಿಸ್ತಾರೆ ಅದನ್ನು ನಾವು ಮಕ್ಕಳೇನು ಮಾಡಬೇಕು, ಪ್ರತಿಯೊಬ್ಬರಿಗೆ ತಿಳಿಸ್ಬೇಕು. ನಾವೇನು ಮುರಳೀಧರನ ಮುರಳಿಯನ್ನು ಕೇಳ್ತೀವಿ ಅನ್ಯರಿಗೆ ತಿಳಿಸದೆ ಇರಬಾರ್ದು. ಯಾರಿಗೆ ತಿಳಿಸುವುದಕ್ಕೆ ಬರೋದಿಲ್ಲ ಅವರು ಶ್ರೇಷ್ಠವಾದಂಥ ಪದವಿಯನ್ನು ಪಡೆಯುವುದಕ್ಕೆ ಸಾಧ್ಯ ಆಗೋದಿಲ್ಲ. ಮುರಳೀಧರ ತಂದೆ ಯಾವ ಒಂದು ಮುರಳಿಯನ್ನು ತಿಳಿಸ್ತಾರೆ ಅದನ್ನು ನಾವು ಮಕ್ಕಳು ತಿಳ್ಕೊಂಡು ಅನ್ಯರಿಗೂ ಕೂಡ ಏನು ಮಾಡಬೇಕು ಅಂತ ಹೇಳ್ತಾರೆ ಬಾಬಾ, ತಿಳಿಸ್ಬೇಕು. ನಾವು ಮುರಳಿ ಅಂದರೆ ಏನು? ಜ್ಞಾನ, ತಿಳುವಳಿಕೆ. ಬಾಬಾ ಯಾವ ಒಂದು ತಿಳುವಳಿಕೆಯನ್ನು ಕೊಡ್ತಾರೆ ಅದನ್ನು ತಿಳ್ಕೊಂಡು ಅನ್ಯರ ಜೀವನವನ್ನು ಪರಿವರ್ತನೆ ಮಾಡಬೇಕು. ಅರ್ಥಾತ್ ಅನೇಕ ಆತ್ಮಗಳ ದುಃಖವನ್ನು ದೂರ ಮಾಡಬೇಕು, ಕಲ್ಯಾಣ ಮಾಡಬೇಕು. ಯಾವಾಗ ಮುರಳೀಧರನ ಹತ್ತಿರ ಬರ್ತೀವಿ, ಯೋಗವನ್ನು ಮಾಡ್ತೀವಿ, ಆಗಲೇ ಆತ್ಮ ಜನ್ಮ ಜನ್ಮಾಂತರದ ಪಾಪ ಕರ್ಮಗಳಿಂದ ಮುಕ್ತವಾಗುವುದಕ್ಕೆ ಸಾಧ್ಯ. ಜೊತೆಯಲ್ಲಿ ಬಾಬಾ ಏನು ಹೇಳಿದ್ರು, 21 ಜನ್ಮ ಮಕ್ಕಳೇ ಸದಾ ಕಾಲಕ್ಕೆ ಸುಖಿ ಆಗಿರ್ತೀವಿ. ಓಂ ಶಾಂತಿ. ಮುರಳಿಯ ಡೇಟ್ ಆಗಿದೆ 16/2/2024. मीठे बच्चे ये पावन बनने की पढ़ाई सब पढ़ाइयों से सहज है. इसे बच्चे, जवान, बूढ़े सब पढ़ सकते हैं. सिर्फ 84 जन्मों को ಜಾನ್ನ ಹೇ. ಬಾಬಾ ತಿಳಿಸ್ತಾರೆ, ಮಧುರವಾದಂಥ ಮಕ್ಕಳೇ, ಪಾವನರಾಗುವಂಥ ವಿದ್ಯೆ ಯಾವುದನ್ನ ಪರಮಾತ್ಮ ತಂದೆ ಓದಿಸ್ತಾ ಇದ್ದಾರೆ ಅದು ಬಹಳ ಸಹಜವಾಗಿದೆ. ಇದರಲ್ಲಿ ಮಕ್ಕಳು, ಯುವಕರು, ಮುದುಕರು ಎಲ್ಲ ಕ್ಯಾಟಗರಿಯವರು ಬಂದು ಓದ್ಬೋದು. ಕೇವಲ 84 ಜನ್ಮದ ಬಗ್ಗೆ ತಿಳ್ಕೊಳ್ಬೇಕು. ಅರ್ಥಾತ್ ಬಾಬಾ ಹೇಳ್ತಾ ಇದ್ದಾರೆ, ಅರ್ಥ ಮಾಡ್ಕೊಳ್ಬೇಕು. प्रश्न, हर एक छोटे व बड़े को कौन सी प्रैक्टिस जरूर करनी चाहिए? ಇಲ್ಲಿ ಚಿಕ್ಕವರಿರ್ಬೋದು ಅಥವಾ ದೊಡ್ಡವರಿರ್ಬೋದು, ಯಾವ ಒಂದು ಅಭ್ಯಾಸವನ್ನ ಅವಶ್ಯಕವಾಗಿ ಬಾಬಾ ಹೇಳ್ತಾರೆ ಮಾಡಬೇಕಾಗತ್ತೆ ಮಕ್ಕಳೇ. ಚಿಕ್ಕವರಿರ್ಬೋದು ದೊಡ್ಡವರಿರ್ಬೋದು, ಯಾವ ಒಂದು ಅಭ್ಯಾಸವನ್ನ ಬಾಬಾ ಕೇಳ್ತಾ ಇದ್ದಾರೆ ಅವಶ್ಯಕವಾಗಿ ಮಾಡಬೇಕು. अरे एक को मुरली चलाने की प्रैक्टिस जरूर करनी चाहिए क्योंकि तुम मुरलीधर के बच्चे वो. अगर मुरली नहीं चलाते वो तो ऊंच पद नहीं पा सकेंगे. किसी को सुनाते रहो तो मुख खुल जाएगा. ಬಾಬಾ ಹೇಳ್ತಾ ಇದ್ದಾರೆ, ಪ್ರತಿಯೊಬ್ಬರೂ ಕೂಡ ಮುರಳಿಯನ್ನ ತಿಳಿಸುವಂತಹ, ಮುರಳಿ ಅಂದರೆ ಏನು? ಬಾಬಾ ಯಾವ ಒಂದು ಜ್ಞಾನವನ್ನ ಕೊಡ್ತಾರೆ, ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನ ಅನೇಕರಿಗೆ ತಿಳಿಸ್ಬೇಕು. ಬಾಬಾ ನನಗೆ ಮುರಳಿಯನ್ನ ಬೇರೆಯವ್ರಿಗೆ ಹೇಳೋದಕ್ಕೆ ಬರೋದಿಲ್ಲ, 1 ಪಾಯಿಂಟು 2 ಪಾಯಿಂಟು ಹೇಳ್ತಾ ಹೋದ್ರೆ ಆಟೋಮೆಟಿಕ್ ಆಗಿ ಅದರ ಒಂದು ಅಭ್ಯಾಸ ಆಗತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಒಂದು ವೇಳೆ ಮುರಳಿಯನ್ನ ಅನ್ಯರಿಗೆ ತಿಳಿಸುವುದಕ್ಕೆ ಬರೋದಿಲ್ಲ, ಬಾಯಿ ಬಿಡೋದಿಲ್ಲ ಮಕ್ಕಳೇ ಅಂತ ಹೇಳಿದಾಗ ಶ್ರೇಷ್ಠವಾದ ಪದವಿಯನ್ನ ಪಡೆಯುವುದಕ್ಕೆ ಸಾಧ್ಯವಿಲ್ಲ. ಯಾರಿಗಾದ್ರೂ ನಾವು
ತಿಳಿಸ್ತಾ ಹೋದಾಗ, ಹೇಳ್ತಾ ಹೋದಾಗ ಅಭ್ಯಾಸ ಆಗ್ತಾ ಆಗ್ತಾ ಬಾಬಾ ಹೇಳ್ತಾ ಇದ್ದಾರೆ, ಮುಕ್ ಕುಲ್ ಜಾಯೇಗಾ, तुम हर एक को बाप समान टीचर जरूर बनना है, जो पढ़ते वो पढ़ाना है, छोटे बच्चे को भी ये पढ़ाई पढ़ने का हक है, वो भी बेहद के बाप का वर्षा लेने के अधिकारी है. ಪ್ರತಿಯೊಬ್ಬರೂ ಕೂಡ ತಂದೆಯ ಸಮಾನ ಟೀಚರ್ ಆಗಬೇಕು, ಅನೇಕರಿಗೆ ಟೀಚ್ ಮಾಡಬೇಕು ಅಂತ ಹೇಳ್ತಿದ್ದಾರೆ, ಟೀಚ್ ಮಾಡುವಂತಹ ಟೀಚರ್ಸ್ ಆಗಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಯಾವ ಒಂದು ವಿದ್ಯೆಯನ್ನ ನಾವು ಓದಿ ಅನ್ಯರಿಗೆ ಬಾಬಾ ಹೇಳ್ತಾರೆ ಓದಿಸ್ಬೇಕಾಗಿದೆ. ಚಿಕ್ಕ ಮಕ್ಕಳು ಕೂಡ ಬಾಬಾ ಹೇಳೋದು ಈ ವಿದ್ಯೆಯನ್ನ ಓದುವುದಕ್ಕೆ ಹಕ್ಕುದಾರರಾಗಿದ್ದಾರೆ. ಅರ್ಥಾತ್ ಪರಮಾತ್ಮ ತಂದೆ ಓದಿಸುವಂತ ವಿದ್ಯೆಯನ್ನ ಬಾಬಾ ಹೇಳೋದು ಅವಶ್ಯಕವಾಗಿ ಮಕ್ಕಳೇ ಓದ್ಬೇಕು. ಏಕೆಂದ್ರೆ ಪರಮಾತ್ಮನ ಆಸ್ತಿಗೆ ಪ್ರತಿಯೊಬ್ಬರೂ ಕೂಡ ಬಾಬಾ ಹೇಳೋದು ಅಧಿಕಾರಿಗಳಾಗಿದ್ದಾರೆ ಅಂತ ಹೇಳ್ತಾರೆ. ಅಯ್ಯೋ ಚಿಕ್ಕ ಮಕ್ಕಳಲ್ವಾ, ದೊಡ್ಡವರಾದ ನಂತರ ತಿಳ್ಕೊಳ್ತಾರೆ ಅಂತ ಬಿಡಬಾರ್ದು. ಮಕ್ಕಳಿದಾರ, ಮೊಮ್ಮಕ್ಕಳಿದಾರ, ಯಾವುದೋ ಒಂದು ಪಾಯಿಂಟ್ಸ್ ಪ್ರತಿನಿತ್ಯ ನಾವೇನ್ ಮಾಡ್ಬೇಕು, ಹೋಗಿ ಹೇಳ್ತಾ ಹೋಗ್ಬೇಕು. ಯಾರಿಗಾದ್ರೂ ಬಾಬಾ ತಿಳಿಸುವಂತ ಜ್ಞಾನವನ್ನ ಪ್ರತಿನಿತ್ಯ ಸಮಯ ಸಿಕ್ಕಾಗ ತಿಳಿಸುವಂತಹ ಅಭ್ಯಾಸವನ್ನ ಮಾಡ್ಕೊಳ್ಳಿ ಮಕ್ಕಳೇ. ಮೊದಲು ನಮಗ್ ಮುರುಳಿ ಅರ್ಥ ಆಗತ್ತೆ, ಆಗ ಬೇರೆಯವರಿಗೆ ಆ ಒಂದು ಅಧಿಕಾರತನದಿಂದ ನಶೆಯಿಂದ ತಿಳಿಸ್ಬೋದು. ओम शांति. अभी आती है शुभाबा की जयंती, उस पर कैसे समझाना चाहिए? बाप ने तुमको समझाया है, वैसे तुमको फिर औरों को समझाना है. ऐसे तो नहीं, बाबा जैसे तुमको पढ़ाते हैं वैसे बाबा को ही सबको ಪಡಾನಾ ಹೇ. ಓಂ ಶಾಂತಿ. ಈಗ ಶುಭಾಬ ಹೇಳ್ತಾ ಇದ್ದಾರೆ, ಶಿವರಾತ್ರಿ ಎನ್ನೋದು ಬಹಳ ಹತ್ರ ಬರ್ತಾ ಇದೆ. ಶಿವರಾತ್ರಿಯಲ್ಲಿ ಅನ್ಯರಿಗೆ ಹೇಗೆ ತಿಳಿಸ್ಕೊಡೋದು? ತಂದೆ ಅಂತೂ ನಾವು ಮಕ್ಕಳಿಗೆ ತಿಳಿಸಿದರೆ ಅದರಂತೆ ನಾವು ಮಕ್ಕಳನ್ನು ಕೂಡ ಏನ್ ಮಾಡ್ಬೇಕು, ಬಾಬಾ ನಾವು ಮಕ್ಕಳಿಗೆ ಯಾವ ಜ್ಞಾನವನ್ನ ತಿಳಿಸ್ತಾರೆ ಅನ್ಯರಿಗೂ ಕೂಡ ತಿಳಿಸ್ಕೊಡ್ಬೇಕಾಗಿದೆ. ಈ ರೀತಿ ಅಲ್ಲ, ಬಾಬಾ ಹೇಗೆ ನಮಗ್ ಓದಿಸಿದ್ರೋ ಬಾಬಾ ಅವರೇ ಅನ್ಯರಿಗೂ ಕೂಡ ಓದಿಸ್ತಾರೆ ಅನ್ನೋ ಒಂದು ಮಾತಿಲ್ಲ. ಆ ಶುಭಾಬ ನಾವು ಮಕ್ಕಳಿಗೆ ಏನ್ ಓದಿಸ್ತಾರೆ ಅದರಂತೆ ಅನ್ಯರಿಗೂ ತಿಳಿಸ್ಬೇಕು. जानते वो इस शरीर द्वारा पढ़ाया है, बरोबर हम शुभाबा की जयंती मनाते हैं, हम नाम भी शिव का लेते हैं, वो तो यही निराकार, उनको शिव कहा जाता है. वो लोग कहते हैं शिव तो जनन मरण रहित है, उनकी फिर जयंती कैसे होंगी? ಶುಭಾಬ ಹೇಗೆ ನಾವು ಮಕ್ಕಳಿಗೆ ಬಂದು ಓದಿಸ್ತಾರೆ? ಈಗ ನಮಗ್ ಗೊತ್ತಿದೆ ಶುಭಾಬ ಬ್ರಹ್ಮನ ಶರೀರದ ಮುಖಾಂತರ ಓದಿಸ್ತಾರೆ. ಶುಭಾಬೂರ ಜಯಂತಿ ಶಿವರಾತ್ರಿಯನ್ನು ಕೂಡ ಆಚರಣೆಯನ್ನ ಮಾಡ್ತೀವಿ. ಅವರ ಹೆಸರನ್ನ ಶಿವ ಅಂತ ತಗೊಳ್ತೀವಿ. ಅವರಂತೂ ಯಾರಾಗಿದ್ದಾರೆ? ನಿರಾಕಾರ ತಂದೆ ಆಗಿದ್ದಾರೆ. ಅವರನ್ನೇ ನಿರಾಕಾರ ತಂದೆಯನ್ನೇ ಶಿವ ಅಂತ ಹೇಳಲಾಗತ್ತೆ. ಮನುಷ್ಯರಂತೂ ಇವತ್ತು ಶಿವ ಜನನ ಮರಣ ರೈತರಾಗಿದ್ದಾರೆ. ನೀವು ಒಂದು ಕಡೆ ಓದಿಸ್ತೀರಾ ಅಂತ ಹೇಳ್ತಾರೆ, ನಿರಾಕಾರ ಹೇಗೆ ಓದಿಸುವುದಕ್ಕೆ ಸಾಧ್ಯ? ये तो तुम जानते हो कैसे नंबरवार मानते आते हैं, मानते ही रहेंगे, तो उन्हों को समझाना पड़े. बाप आकर इस तन का आधार लेते हैं, मुख तो जरूर चाहिए, इसलिए गौमुख की ही महिमा है. ये राज जरा पेचीली वाला है. शुभाबा के ऑक्यूपेशन को समझना है. हमारा बेहद का बाप आया हुआ है, उनसे ही हमको बेहद का वर्षा ಮಿಲ್ತಾ ಹೇ. ಬಾಬಾ ಹೇಳ್ತಾ ಇದ್ದಾರೆ, ನಂಬರ್ ವಾರ್ ಅನುಸಾರ ನಾವೆಲ್ಲ ಮಕ್ಕಳು ಈ ಮಾತನ್ನ ಅರ್ಥ ಮಾಡ್ಕೊಳ್ತಾ
ಹೋಗ್ತೀರಾ ಅಂತ ಹೇಳ್ತಿದ್ದಾರೆ. ಕೆಲವರು ಒಪ್ಕೊಳ್ತಾ ಹೋಗ್ತಾರೆ, ಇನ್ ಕೆಲವರು ಒಪ್ಕೊಳೋದ್ರಲ್ಲೂ ಕೂಡ ಒಪ್ಕೊಂಡು ಅರ್ಥ ಮಾಡ್ಕೊಳೋದ್ರಲ್ಲೂ ಬಾಬಾ ಹೇಳೋದು ನಂಬರ್ ವಾರ್ ಮಕ್ಕಳೇ, ಅವರಿಗೆ ಯಾರೆಲ್ಲ ಬರ್ತಾರೆ ಅವ್ರು ಹೇಗೆ ಒಪ್ತಾ ಹೋಗ್ತಾರೆ, ನಿಧಾನವಾಗಿ ಬಾಬಾ ಹೇಳ್ತಾರೆ ನಿಶ್ಚಯ ಬರೋ ರೀತಿಯಲ್ಲಿ ತಿಳಿಸ್ತಾ ಹೋಗ್ಬೇಕು. ತಂದೆ ಬಂದು ಬ್ರಹ್ಮನ ಶರೀರದ ಆಧಾರವನ್ನ ತಗೊಳ್ತಾರೆ. ಈಗ ನಾವು ಮಕ್ಕಳಿಗೆ ವಿದ್ಯೆಯನ್ನ ಓದಿಸ್ಬೇಕು ಅಂತ ಹೇಳಿದ್ರೆ ಮುಖದ ಆಧಾರ ಬೇಕಾಗತ್ತೆ ಅವಶ್ಯಕವಾಗಿ. ಆ ಕಾರಣ ಗೋಮುಖ ಅಂತ ಹೇಳ್ತಾರೆ. ಆ ಗೋಮುಖದ ಮಹಿಮೆಯನ್ನ ಮಾಡ್ಲಾಗತ್ತೆ. ಈ ಒಂದು ಮಾತೇನಿದೆ ಬಹಳ ಗೊಂದಲವಾದಂತ ಮಾತು, ಪೇಚೇಲಿ ಕಿ ಬಾತೆ, ಕನ್ಫ್ಯೂಷನಿನ ಮಾತು ಅಂತ ಹೇಳ್ತಿದ್ದಾರೆ ಬಾಬಾ. ಶುಭಾಬೋರ ಕರ್ತವ್ಯ ಏನಿದೆ, ಆಕ್ಯುಪೇಷನ್ ಅನ್ನ ಸಂಪೂರ್ಣ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅಮಾರ ಬೇಹಿದ್ ಕಾ ಬಾಪ್ आया हुआ है, उनसे ही हमको बेहद का वर्षा मिलता है. बरोबर भारत को बेहद का वर्षा था और किसको होता नहीं. भारत को ही सच्चा खंड कहा जाता है और बाप को भी ट्रूथ कहा जाता है. तो ये बातें समझानी पड़ती है. फिर कोई को जल्दी समझ में नहीं आता है, कोई जेट समझ जाते हैं. ಬಾಬಾ ಹೇಳ್ತಾ ಇದ್ದಾರೆ ನಮ್ಮ ಬೇಹಿದ್ದಿನ ತಂದೆ ಬಂದಿದ್ದಾರೆ, ಅವರಿಂದ ಬೇಹಿದ್ದಿನ ಆಸ್ತಿ ಎನ್ನೋದು ನಾವು ಮಕ್ಕಳಿಗೆ ಸಿಗ್ತಾ ಇದೆ. ಅವಶ್ಯಕವಾಗಿ ಭಾರತದಲ್ಲಿ ಬೇಹಿದ್ದಿನ ಆಸ್ತಿ ಎನ್ನೋದು ಇತ್ತು, ಇದನ್ನ ಯಾರೂ ಕೂಡ ತಿಳ್ಕೊಂಡಿಲ್ಲ. ಇದೇ ಭಾರತವನ್ನ ಬಾಬಾ ಹೇಳೋದು ಸತ್ಯ ಕಂಡ ಅಂತ ಹೇಳಲಾಗತ್ತೆ. ಮತ್ತೆ ತಂದೆಯನ್ನ ಸತ್ಯ ಟ್ರೂತ್ ಅಂತ ಹೇಳಲಾಗತ್ತೆ. ಈ ಮಾತುಗಳು ಏನಿದೆ, ಈ ಮಾತುಗಳನ್ನ ಕೆಲವರು ಬೇಗ ಅರ್ಥ ಮಾಡ್ಕೊಳ್ತಾರೆ, ಅರ್ಥ ಮಾಡ್ಕೊಂಡು ರೆಗ್ಯುಲರ್ ಆಗ್ತಾರೆ. ಇನ್ ಕೆಲವರು ನಿಧಾನಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ತಾ ಹೋಗ್ತಾರೆ. ये योग और एजुकेशन पढ़ाई दोनों खिसकने वाली चीजें हैं. उसमें भी योग जास्ती खिसकता है. नॉलेज तो बुद्धि में रहती ही है, बाकी याद ही घड़ी घड़ी भूलते हैं. नॉलेज तो तुम्हारी बुद्धि में यही कि हम कैसे 84 जन्म लेते हैं. जिनको ये नॉलेज है वही बुद्धि से समझ सकते हैं कि जो पहले नंबर में आते हैं वही 84 जन्म लेंगे. ನೋಡಿ ಬಾಬಾ ಎಷ್ಟು ಸುಂದರವಾದಂತ ರೀತಿಯಲ್ಲಿ ಮಾತನ್ನ ತಿಳುವಳಿಕೆಯನ್ನ ಕೊಡ್ತಾ ಇದ್ದಾರೆ. ಮಕ್ಕಳೇ, ಬಾಬಾ ಇಲ್ಲಿ ಏನು ಯೋಗವನ್ನ ಕಲಿಸ್ಕೊಡ್ತಾರೆ ಅದನ್ನ ಎಜುಕೇಶನ್ ವಿದ್ಯೆ ಏನಿದೆ ಬೇಗ ಜಾರಿ ಹೋಗುವಂತಹ ವಸ್ತು ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಯೋಗ ಜಾಸ್ತಿ ಜಾರಿ ಹೋಗುತ್ತೆ ಅಂದ್ರೆ ತಂದೆಯ ನೆನ್ಪನ್ನೋದು ಪದೇ ನಾವು ಮಕ್ಕಳೇನ್ ಮಾಡ್ತೀವಿ, ಭೂಲ್ ಜಾತೆ ಹೇ, ಮರ್ತೋಗ್ಬಿಡ್ತೀರಾ ಮಕ್ಕಳೇ. ಜ್ಞಾನ ಅಟ್ಲೀಸ್ಟ್ ಬುದ್ಧಿಯಲ್ಲಾದ್ರೂ ಇರುತ್ತೆ, ಆದ್ರೆ ನೆನಪನ್ನೋದು ಗಡಿ ಬಾಬಾ ಹೇಳ್ತಾ ಇದ್ದಾರೆ ಮರ್ತೋಗ್ಬಿಡ್ತೀರಾ ಮಕ್ಕಳೇ. ಆ ಜ್ಞಾನ ನಾವು ಮಕ್ಕಳ ಬುದ್ಧಿಯಲ್ಲಿ ಇದೆ. ನಾವು ಹೇಗೆ 84 ಜನ್ಮವನ್ನ ಪಡ್ಕೊಳ್ತೀವಿ ಅಂತ ಯಾವ ಒಂದು ಜ್ಞಾನ ಬುದ್ಧಿಯಲ್ಲಿ ತಿಳುವಳಿಕೆಯನ್ನ ಕೊಡುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಜೋ ಪೆಹಲೆ ಯಾರು ಮೊಟ್ಟ ಮೊದಲು ಈ ಒಂದು ಸೃಷ್ಟಿಯಲ್ಲಿ ಬರ್ತಾರೆ ಅವರೇ ಬಾಬಾ ಹೇಳೋದು ಸಂಪೂರ್ಣ ಮಕ್ಕಳೇ 84 ಜನ್ಮವನ್ನ ಪಡೆಯುವುದಕ್ಕೆ ಸಾಧ್ಯವಾಗತ್ತೆ. ಪೆಹಲೆ ऊंचे ते ऊंचा लक्ष्मी नारायण को
कहेंगे नर से नारायण बनने की कथा भी नामी ग्रामी है। पूर्णमासी पर बहुत जगह सत्यनारायण की कथा चलती है। अभी तुम जानते हो हम सचमुच बाबा द्वारा नर से नारायण बनने की पढ़ाई पढ़ते हैं। यह है पावन बनने की पढ़ाई और है भी सब पढ़ाइयों से बिल्कुल सहज। 84 जन्मों के चक्रों को जानना है और फिर ये पढ़ाई सबके लिए एक ही है। बूढ़े बच्चे जवान जो भी हो सबके लिए एक ही पढ़ाई है। ಬಾಬಾ ಹೇಳ್ತಾ ಇದ್ದಾರೆ, ಮೊದಲು ಶ್ರೇಷ್ಠಾತಿ ಶ್ರೇಷ್ಠ ಈ ಸೃಷ್ಟಿಯಲ್ಲಿ ಲಕ್ಷ್ಮೀ ನಾರಾಯಣರಾಗಿದ್ರು ಅಂತ ಹೇಳ್ತಿದ್ದಾರೆ ಬಾಬಾ. ನರನಿಂದ ನಾರಾಯಣರಾಗುವಂತ ಕತೆ ಎನ್ನೋದು ಪ್ರಸಿದ್ಧವಾಗಿದೆ ಅಂತ ಹೇಳ್ತಾರೆ ಬಾಬಾ. ಪೂರ್ಣಮಾಸದಲ್ಲಿ ಅನೇಕ ಸ್ಥಾನಗಳಲ್ಲಿ ಸತ್ಯನಾರಾಯಣನ ಕಥೆಯನ್ನ ನಡೆಸ್ತಾರೆ. ಈಗ ನಾವು ಮಕ್ಕಳಿಗೆ ಗೊತ್ತಿದೆ, ಸತ್ಯವಾಗಿ ಬಾಬೋರ ಮುಖಾಂತರ ನರನಿಂದ ನಾರಾಯಣರಾಗುವಂತ ವಿದ್ಯೆಯನ್ನ ನಾವೆಲ್ಲ ಮಕ್ಕಳು ಓದ್ತಾ ಇದ್ದೀವಿ. ಇಲ್ಲಿ ಪಾವನರಾಗುವಂತ ವಿದ್ಯೆಯನ್ನ ಬಾಬಾ ಓದಿಸ್ತಾರೆ. ಬಾಕಿ ಎಲ್ಲ ವಿದ್ಯೆ ಏನಿದೆ ಅದು ಬಹಳ ಸಹಜವಾದಂತಹ विद्ये। 84 जन्मों के चक्रों को जानना है और फिर यह पढ़ाई सबके लिए एक ही है। बूढ़े बच्चे जवान जो भी वो सबके लिए एक ही पढ़ाई है। छोटे बच्चों को भी हक है। अगर माँ बाप इन्हों को थोड़ा थोड़ा सिखाते रहे तो टाइम तो बहुत बड़ा है। बच्चों को भी ये सिखाया जाता है कि शिव बाबा को याद करो, आत्मा और शरीर दोनों का बाप अलग अलग है। बाबा ಹೇಳ್ತಾ ಇದ್ದಾರೆ, ಮಕ್ಕಳೇ ಬಾಬಾ ಓದಿಸುವಂತ ವಿದ್ಯೆ ಏನಿದೆ, ಮುದುಕರು ಮಕ್ಕಳು ಯುವಕರು ಯಾರೆಲ್ಲ ಇದರೆ ಎಲ್ಲರೂ ಕೂಡ ಓದ್ಬೋದು. ಈ ಒಂದು ವಿಶ್ವವಿದ್ಯಾಲಯದ ವಿಶೇಷತೆ ಏನು? ಚಿಕ್ಕವರಿಂದ ಹಿಡಿದು ವೃದ್ಧರವರೆಗೆ ಎಲ್ಲ ಪ್ರಕಾರದವರು ಕೂಡ, ಎಲ್ಲ ಕ್ಯಾಟಗರಿಯವರು ಕೂಡ ಬಾಬಾ ಓದಿಸುವಂತ ವಿದ್ಯೆಯನ್ನ ಓದ್ಬೋದು. ಆ ಸ್ಕೂಲ್ನಲ್ಲಾದ್ರೆ ರೂಲ್ಸು ರೆಗ್ಯುಲೇಷನ್ಸು, ಒಂದು ಏಜ್ ಲಿಮಿಟ್ ಅನ್ನೋದು ಇರುತ್ತೆ. ಇಷ್ಟ ಏಜ್ಗೆ ಇಷ್ಟನೇ ಕ್ಲಾಸ್ನಲ್ಲಿ ಓದ್ಬೇಕು ಅನ್ನೋ ಒಂದು ರೂಲ್ಸ್ ರೆಗ್ಯುಲೇಷನ್ ಅನ್ನ ಮಾಡ್ತಾರೆ. ಆದ್ರೆ ಇಲ್ಲಿ ಬಾಬನ ವಿಶ್ವವಿದ್ಯಾಲಯದ ವಿಶೇಷತೆ ಏನು? ಆ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲ ಪ್ರಕಾರದವರು ಕೂಡ ಬಾಬಾ ಹೇಳ್ತಾರೆ ಓದ್ಬೋದು ಮಕ್ಕಳೇ. ಚಿಕ್ಕ ಮಕ್ಕಳು ಕೂಡ ಅಧಿಕಾರಿಗಳು ಪರಮಾತ್ಮ ಕೊಡುವಂತಹ ಆಸ್ತಿಗೆ. ಒಂದು ವೇಳೆ ಚಿಕ್ಕವರಿಂದಲೇ ಈ ಜ್ಞಾನದ ಬೀಜವನ್ನ ಬಿತ್ತುತ್ತಾ ಹೋಗ್ಬೇಕು ಅಂತ ಹೇಳ್ತಿದ್ದಾರೆ. ಸ್ವಲ್ಪ ಕಲಿಸ್ಕೊಡ್ತಾ ಹೋಗಿ ಮಕ್ಕಳೇ. ಆ ಸಮಯ ಅನ್ನೋದು ಜಾಸ್ತಿ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಮಕ್ಕಳಿಗೂ ಕೂಡ ಕಲಿಸ್ಕೊಡ್ಬೇಕು ಶುಭಾಬೂರನ್ನ ನೆನ್ಪನ್ನ ಮಾಡಿ ಅಂತ. ಯಾವಾಗ ಶುಭಾಬೂರನ್ನ ನೆನ್ಪನ್ ಮಾಡಿ ಅಂತ ಹೇಳಿದಾಗ ಅವ್ರೇನ್ ಮಾಡ್ತಾರೆ, ಇನ್ನೊಬ್ರಿಗೆ ಹೇಳ್ತಾರೆ, ಮಕ್ಕಳು ರೀತಿಯಲ್ಲೇ ಹೇಳ್ತಾರೆ, ಮತ್ತೊಬ್ಬರಿಗೆ ಹೇಳ್ತಾರೆ ಅಂತ ಹೇಳಿದಾಗ ಚಿಕ್ಕ ಮಕ್ಕಳು ಹೇಳುವಂತ ಜ್ಞಾನದ ಪ್ರಭಾವ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಬಾಬಾ. ಆತ್ಮ ಅವ್ರ ಶರೀರ್ ದೋನೋ ಕಾ ಬಾಪ್. ಆತ್ಮ ಮತ್ತೆ ಶರೀರ ಇಬ್ಬರ ತಂದೆ ಬೇರೆ ಬೇರೆ ಆಗಿದ್ದಾರೆ. ಆತ್ಮ ಬಚ್ಚಾ भी निराकारी है तो बाप भी निराकारी है। यह भी तुम बच्चों की बुद्धि में है। और निराकार शिव बाबा हमारा बाप है, कितना छोटा है, यह अच्छी रीति याद रखना है, भूलना नहीं चाहिए। हम आत्मा भी बिंदी मिसल छोटी है. ಬಾಬಾ ಹೇಳ್ತಾ ಇದ್ದಾರೆ, ಆತ್ಮ ಬಚ್ಚಾ ಬಿ, ಆತ್ಮ ಮಗುನೂ ಕೂಡ ನಿರಾಕಾರಿ, ನಮ್ಮ ತಂದೆನೂ ಕೂಡ ನಿರಾಕಾರಿ,
ಜ್ಯೋತಿರ್ಬಿಂದು ಆಗಿದ್ದಾರೆ. ಈಗ ನಾವು ಮಕ್ಕಳ ಬುದ್ಧಿಯಲ್ಲಿ ಬರಬೇಕು. ನಿರಾಕಾರ ಶುಭಾಬ ನಮ್ಮ ತಂದೆ ಆಗಿದ್ದಾರೆ. ಎಷ್ಟು ಚಿಕ್ಕ ಜ್ಯೋತಿರ್ಬಿಂದು ಆಗಿದ್ದಾರೆ. ಇದನ್ನ ಚೆನ್ನಾಗಿ ನೆನ್ಪನ್ನ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಇದನ್ನ ಎಂದೂ ಕೂಡ ಬಾಬಾ ಹೇಳೋದು ಮರಿಬಾರ್ದು ಮಕ್ಕಳೇ. ನನ್ನ ಆತ್ಮ ಬಿಂದು ಸಮಾನ ಜ್ಯೋತಿರ್ಬಿಂದು ಆಗಿದ್ದೀನಿ, ಚಿಕ್ಕದಾಗಿದ್ದೀನಿ. ऐसे नहीं ऊपर जाएंगे तो बड़ी दिखाई पड़ेगी, नीचे छोटी हो जाएगी. नहीं, वो तो है बिंदी. ऊपर में जाएंगे तो तुमको जैसे देखने में भी नहीं आएगी. बिंदी है ना, बिंदी क्या देखने में आएगी. इन बातों पर बच्चों को अच्छी रीति विचार भी करना है. हम आत्मा ऊपर से आई है, शरीर से पार्ट बजाने. आत्मा घटती बढ़ती नहीं है. आर्गन्स पहले छोटे पीछे बड़े होते हैं. ನೋಡಿ ಬಾಬಾ ಮೊಟ್ಟ ಮೊದಲ ಲೆಸನ್ ಬಗ್ಗೆ ಪರಿಚಯವನ್ನ ನೀಡ್ತಾ ಇದ್ದಾರೆ, ತಿಳುವಳಿಕೆಯನ್ನ ಕೊಡ್ತಾ ಇದ್ದಾರೆ. ಈಗ ನೋಡಿ ಮಕ್ಕಳೇ, ಆತ್ಮ ಅಂತೂ ಸೂಕ್ಷ್ಮಾತಿ ಸೂಕ್ಷ್ಮವಾಗಿದೆ ಅಂತ ಹೇಳ್ತಾರೆ. ಸೂಕ್ಷ್ಮಾತಿ ಸೂಕ್ಷ್ಮ ಜ್ಯೋತಿರ್ಬಿಂದುವಾಗಿದೆ. ಕೆಲವ್ರು ಹೇಳ್ತಾರೆ ಆತ್ಮ ಕೆಳಗಡೆ ಬಂದಾಗ ಚಿಕ್ಕದಾಗತ್ತೆ, ಮೇಲಕ್ಕೆ ಹೋದ್ರೆ ಬಹಳ ದೊಡ್ಡದಾಗತ್ತೆ ಅನ್ನೋ ಒಂದು ಮಾತು. ಬಹಳ ದೊಡ್ಡದಾಗಿ ಕಾಣಿಸುತ್ತೆ ಅಂತ, ಕೆಳಗಡೆ ಬಂದಾಗ ಚಿಕ್ಕದಾಗ್ಬಿಡುತ್ತೆ ಅಂತ ಹೇಳ್ತಾರೆ. ಆದ್ರೆ ಬಾಬಾ ಇದರ ಕ್ಲಾರಿಟಿಯನ್ನ ಕೊಡ್ತಾ ಇದ್ದಾರೆ, ಮಕ್ಕಳೇ ಇಲ್ಲ, ಆತ್ಮ ಸೂಕ್ಷ್ಮಾತಿ ಸೂಕ್ಷ್ಮ ಜ್ಯೋತಿರ್ಬಿಂದು ಆಗಿದೆ. ಮೇಲ್ ಹೋಗ್ತಾ ಹೋದ್ರೆ ಅದಂತೂ ಕಣ್ಣಿಗಂತೂ ಕಾಣಿಸೋದೇ ಇಲ್ಲ. ಬಿಂದು ಹೇಗೆ ಕಾಣಿಸುತ್ತೆ ಮೇಲ್ ಹೋದ್ರೆ ಅಂತ ಹೇಳ್ತಿದ್ದಾರೆ ಬಾಬಾ. ಆ ಬಿಂದುವನ್ನ ನೋಡೋದ್ರಲ್ಲಿ ಬರುತ್ತೆ. ಈ ಮಾತುಗಳನ್ನ ನಾವು ಮಕ್ಕಳು ಚೆನ್ನಾಗಿ ವಿಚಾರ ಸಾಗರವನ್ನ ಮಾಡಬೇಕು. ನನ್ನ ಆತ್ಮ ಮೇಲಿನಿಂದ ಇಲ್ಲಿ ಬರ್ತೀನಿ, ಶರೀರದ ಮುಖಾಂತರ ಪಾತ್ರದ ಅಭಿನಯವನ್ನ ಮಾಡುವುದಕ್ಕೆ. ಆತ್ಮ ಬಾಬಾ ಹೇಳ್ತಾ ಇದ್ದಾರೆ ಗಡ್ತಿ ಬಡ್ತಿ ನಹಿ ಹೇ, ಅದನ್ನ ಸುಟ್ಟಾಕೋದಕ್ಕೂ ಕೂಡ ಆಗೋದಿಲ್ಲ, ಕರ್ಗೋದೂ ಇಲ್ಲ, ದೊಡ್ಡದೂ ಆಗೋದಿಲ್ಲ. ಕರ್ಮೇಂದ್ರಿಯಗಳು ಚಿಕ್ಕದು ದೊಡ್ಡದು ಆಗ್ತಾ ಹೋಗುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಅಭಿ जैसे तुमने समझा है वैसे फिर औरों को समझाना है. ये तो जरूर है, नंबरवार जो जितना पढ़ा है उतना ही पढ़ाते हैं. सबको टीचर भी जरूर बनना है सिखाने लिए. बाप में तो नॉलेज है, वो इतनी छोटी सी परम आत्मा है, सदैव परमधाम में रहते हैं. यह एक ही बार संगम पर आते हैं. बाप को पुकारते भी तब है जब बहुत दुखी होते हैं. कहते हैं आकर हमको सुखी बनावो. ಬಾಬಾ ಹೇಗೆ ಆತ್ಮ ಸೂಕ್ಷ್ಮಾತಿ ಸೂಕ್ಷ್ಮ ಬಿಂದುವಾಗಿದೆ ಇದರ ತಿಳುವಳಿಕೆಯನ್ನ ಕೊಟ್ರು. ನಾವು ಮಕ್ಕಳೇನ್ ಮಾಡ್ಬೇಕು ಅಂತಿದ್ದಾರೆ ಬಾಬಾ, ಅನ್ಯರಿಗೆ ಮಕ್ಕಳೇ ತಿಳಿಸ್ಕೊಡ್ಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಇದಂತೂ ನಂಬರ್ ವಾರ್ ಇದೆ. ಯಾರು ಎಷ್ಟು ಚೆನ್ನಾಗಿ ಓದ್ತಾರೆ ಅನ್ಯರಿಗೆ ಓದಿಸ್ತಾ ಹೋಗ್ತಾರೆ. ಎಲ್ಲರೂ ಕೂಡ ಟೀಚರಿನ ಮಕ್ಕಳು ಅಂತ ಹೇಳಿದಾಗ ನಾವು ಟೀಚ್ ಮಾಡುವಂತಹ ಟೀಚರ್ಸ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಅನ್ಯರಿಗೆ ಕಲಿಸುವುದಕ್ಕೆ ತಂದೆಯಲ್ಲಿ ಯಾವ ಒಂದು ಜ್ಞಾನವಿದೆ, ಅವರು ಸೂಕ್ಷ್ಮಾತಿ ಸೂಕ್ಷ್ಮ ಜ್ಯೋತಿರ್ಬಿಂದು ಪರಮ ಆತ್ಮ ಆಗಿದ್ದಾರೆ. ಅವರು ಸದೈವ ಪರಮಧಾಮದಲ್ಲೇ ಇರ್ತಾರೆ. ಇಲ್ಲಿ ಒಮ್ಮೆ ಸಂಗಮದಲ್ಲಿ ತಂದೆ ಬರ್ತಾರೆ, ನಾವೆಲ್ಲ ಮಕ್ಕಳಿಗೆ ಜ್ಞಾನವನ್ನ ತಿಳಿಸ್ಕೊಡ್ತಾರೆ. ನಾವು ತಂದೆಯನ್ನ ಕರಿತಾ ಬಂದ್ವಿ, ಯಾವಾಗ ಬಹಳ ದುಃಖಿಗಳಾಗ್ತೀವಿ ಆಗ ಏ ಭಗವಂತ ಎಲ್ಲಿದ್ಯಪ್ಪ, ಬಂದು ನನ್ನ ದುಃಖವನ್ನ ದೂರ ಮಾಡು, ನಮಗೆ ಸುಖವನ್ನ ಕೊಡು ಅಂತ ತಂದೆಗೆ ಹೇಳ್ತಾ ಬಂದ್ವಿ. बच्चे अब
जानते हैं हम पुकारते रहते हैं बाबा आकर हमको पति दुनिया से नई सत्ययुगी सुखी पावन दुनिया में ले चलो अथवा वहां जाने का रास्ता बताओ वो भी जब खुद आवे तब तो रास्ता बतावे वो आएंगे तब जब दुनिया को बदलना होगा ये बड़ी सिंपल बातें हैं नोट करना है बाबा ने आज ये समझाया है हम भी ऐसे समझाते हैं ऐसी प्रैक्टिस करते करते मुख खुल जाएगा तुम मुरलीधर के बच्चे हो तुम्हें मुरलीधर जरूर बनना है ಬಾಬಾ ಹೇಳ್ತಾ ಇದ್ದಾರೆ ಈಗ ನಾವು ಮಕ್ಕಳು ತಂದೆಯನ್ನ ಕರಿತಾ ಬಂದ್ವಿ ಬಾಬಾ ನೀವು ಬಂದು ಪತಿತ ಪ್ರಪಂಚವನ್ನ ಹೊಸ ಸತ್ಯಯೋಗಿ ಸುಖಿ ಪಾವನ ಪ್ರಪಂಚವನ್ನ ಮಾಡಿ ನಮ್ಮನ್ನ ಕರ್ಕೊಂಡೋಗಿ ಅಥವಾ ದಾರಿಯನ್ನ ತೋರಿಸಿ ಅಂತ ಶುಭಾಬೋರಿಗೆ ತಿಳಿಸ್ತಾ ಬಂದ್ವಿ ಅವ್ರು ಸ್ವಯಂ ಯಾವಾಗ ಬರ್ತಾರೆ ಬಂದು ನಾವು ಮಕ್ಕಳಿಗೆ ಸುಖಿಯನ್ನಾಗಿ ಮಾಡ್ತಾರೆ ಅರ್ಥಾತ್ ಬಾಬಾ ಹೇಳ್ತಾರೆ ದಾರಿಯನ್ನ ತೋರಿಸ್ತಾರೆ ಯಾವಾಗ ಅವರು ಬರ್ತಾರೆ ಇಡೀ ಪ್ರಪಂಚವನ್ನ ಇಡೀ ವಿಶ್ವವನ್ನ ಸಂಪೂರ್ಣ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಬದಲಾವಣೆ ಮಾಡ್ತೀನಿ ಮಕ್ಕಳೇ ಬಾಬಾ ಎಷ್ಟು ಸಿಂಪಲ್ ಆದಂತ ಮಾತನ್ನ ತಿಳಿಸ್ಕೊಡ್ತಾರೆ ಅಂತ ಹೇಳಿದಾಗ ಬಾಬಾ ಹೇಳ್ತಾರೆ ಈ ಎಲ್ಲಾ ಮಾತುಗಳನ್ನ ಮಕ್ಕಳೇ ನೋಟ್ ಮಾಡ್ಕೊಳ್ಬೇಕು ಬಾಬಾನೆ ಆಜ್ ये समझाया है हम भी ऐसे समझाते हैं ऐसी प्रैक्टिस करते करते मुख खुल जाएगा तुम मुरलीधर के बच्चे हो तुम्हें मुरलीधर जरूर बनना है जब औरों का कल्याण करेंगे तब तो नई दुनिया में ऊंच पद पाएंगे वो पढ़ाई तो है यहाँ के लिए यह है भविष्य नई दुनिया के लिए वह तो सदैव सुख ही सुख है वह 5 विकार तंग करने वाले होते ही नहीं ये रावण राज्य अर्थात पराये राज्य में हम हैं तुम ही पहले अपने राज्य में थे तुम कहेंगे नई दुनिया फिर भारत को ही पुरानी दुनिया कहा जाता है ಬಾಬಾ ಹೇಳ್ತಾ ಇದ್ದಾರೆ ಮಕ್ಕಳೇ ಬಾಬೋರು ಇವತ್ತು ಈ ಪಾಯಿಂಟ್ಸ್ ಬಗ್ಗೆ ತಿಳಿಸ್ಕೊಟ್ರು ನಾವು ಕೂಡ ಇದೇ ರೀತಿ ಅನ್ಯರಿಗೆ ತಿಳಿಸ್ಬೇಕು ಅನ್ಯರ ಕಲ್ಯಾಣವನ್ನ ಮಾಡ್ತಾ ಹೋಗ್ಬೇಕು ತಿಳಿಸ್ತಾ ಹೋದಾಗ ಹೇಳ್ತಾ ಹೋದಾಗ ಹೇಳುವಂತ ಅಭ್ಯಾಸವಾಗುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ ನಾವು ಮುರಳೀಧರ ತಂದೆಯ ಮಕ್ಕಳು ಅವಶ್ಯಕವಾಗಿ ಮುರಳೀಧರರಾಗಬೇಕು ಅಂತ ಹೇಳ್ತಾರೆ ಬಾಬಾ ಯಾವಾಗ ಅನ್ಯರ ಕಲ್ಯಾಣವನ್ನ ಮಾಡ್ತೀವಿ ಆಗ ಹೊಸ ಪ್ರಪಂಚದಲ್ಲಿ ಬಾಬಾ ಹೇಳ್ತಾರೆ ಮಕ್ಕಳೇ ಶ್ರೇಷ್ಠವಾದಂತ ಪದವಿಯನ್ನ ಪಡೆಯುವುದಕ್ಕೆ ಸಾಧ್ಯವಾಗತ್ತೆ ಬಾಬಾ ಓದಿಸುವಂತ ವಿದ್ಯೆ ಇಲ್ಲಿಗೋಸ್ಕರ ಇದೆ ಅರ್ಥಾತ್ ಭವಿಷ್ಯ ಹೊಸ ಪ್ರಪಂಚಕ್ಕೋಸ್ಕರ ಅಲ್ಲಿ ಸದೈವ ಬಾಬಾ ಹೇಳೋದು ಎಲ್ಲಿ ಸದೈವ ಏನಿರುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ ಸುಖ ಅಂದ್ರೆ ಮಕ್ಕಳೇ ಸುಖ ಇರುತ್ತೆ वह 5 विकार तंग करने वाले होते ही नहीं यह रावण राज्य अर्थात पराये राज्य में हम हैं तुम ही पहले अपने राज्य में थे तुम कहेंगे नई दुनिया फिर भारत को ही पुरानी दुनिया कहा जाता है गायन भी है नई दुनिया में भारत ऐसे नहीं कहेंगे कि नई दुनिया में इस्लामी बौद्धि नहीं अभी तुम्हारी बुद्धि में है बाप आकर हम बच्चों को जगाते हैं ಬಾಬಾ ಹೇಳೋದು ಮಕ್ಕಳೇ ಬಾಬಾ ಓದಿಸುವಂತ ವಿದ್ಯೆ ಭವಿಷ್ಯ ಹೊಸ ಪ್ರಪಂಚಕ್ಕೋಸ್ಕರ ಬಾಬಾ ಹೇಳೋದು ಅಲ್ಲಿ ಸುಖ ಅಂದ್ರೆ ಸುಖ ಸದೈವ ಇರುತ್ತೆ 5 ವಿಕಾರಗಳ ಮಾತೆ ಬರೋದಿಲ್ಲ ಅರ್ಥಾತ್ ಹೆಚ್ಚು ಕಡಿಮೆ ಆಗುವಂತ ಮಾತು ಇರೋದಿಲ್ಲ ಇದು ರಾವಣನ ರಾಜ್ಯ ಅರ್ಥಾತ್ ಅನ್ಯ ರಾಜ್ಯದಲ್ಲಿ ನಾವಿದ್ದೀವಿ ಮೊಟ್ಟ ಮೊದಲು ಬಾಬಾ ಹೇಳ್ತಾರೆ ನಮ್ಮ ರಾಜ್ಯವಿತ್ತು ಈಗ ಹೊಸ ಪ್ರಪಂಚ ನಂತರ ಭಾರತ
ಹಳೆಯ ಪ್ರಪಂಚ ಅಂತ ಹೇಳಲಾಗತ್ತೆ. ಗಾಯನನೂ ಕೂಡ ಇದೆ. ಹೊಸ ಪ್ರಪಂಚದಲ್ಲಿ ಭಾರತ ಇತ್ತು. ಈ ರೀತಿಯೆಲ್ಲ ಹೊಸ ಪ್ರಪಂಚದಲ್ಲಿ ಇಸ್ಲಾಮಿ, ಬೌದ್ಧಿ, ಅನ್ಯ ಧರ್ಮದವರು ಇದ್ರು ಅಂತ ಅಲ್ಲ. अभी तुम्हारी बुद्धि में है, बाप आकर हम बच्चों को जगाते हैं. ड्रामा में पार्टी उनका ऐसा है. भारत को ही आकर स्वर्ग बनाते हैं. भारत ही पहला देश है. भारत पहले देश को ही स्वर्ग कहा जाता है. भारत की आयु भी लिमिटेड है. लाखों वर्ष कहना ये तो अनलिमिटेड हो जाता है. ನೋಡಿ ಬಾಬಾ ಭಾರತದ ಮಹಿಮೆಯನ್ನ ಮಾಡ್ತಾ ಇದ್ದಾರೆ. ಬಾಬಾ ಹೇಳ್ತಾ ಇದ್ದಾರೆ ಹೊಸ ಪ್ರಪಂಚ, ನಂತರ ಇದೇ ಭಾರತ ಹಳೆಯದಾಗತ್ತೆ, ಹಳೆಯ ಪ್ರಪಂಚ ಅಂತ ಹೇಳಲಾಗತ್ತೆ. ಗಾಯನನೂ ಕೂಡ ಇದೆ. ಹೊಸ ಪ್ರಪಂಚ ಯಾವಾಗ ಇತ್ತೋ ಇದೇ ಭಾರತ ಇತ್ತು. ಈ ರೀತಿಯೆಲ್ಲ ಹೊಸ ಪ್ರಪಂಚದಲ್ಲಿ ಅನ್ಯ ಧರ್ಮಗಳಿತ್ತು ಅಂತ. ಈಗ ನಾವು ಮಕ್ಕಳ ಬುದ್ಧಿಯಲ್ಲಿ ತಂದೆ ನಾವು ಮಕ್ಕಳಿಗೆ ಜಾಗೃತರನ್ನಾಗಿ ಮಾಡ್ತಾರೆ. ಡ್ರಾಮಾದ ಪಾರ್ಟು ಕೂಡ ಇದೇ ರೀತಿ ಇದೆ. ಭಾರತವನ್ನೇ ಬಾಬಾ ಹೇಳೋದು ಸ್ವರ್ಗ ಅಂತ ಹೇಳಲಾಗತ್ತೆ. ಭಾರತ ಮೊಟ್ಟ ಮೊದಲ ದೇಶವಾಗಿದೆ. ಭಾರತ ಮೊದಲ ದೇಶವನ್ನೇ ಸ್ವರ್ಗ ಅಂತ ಹೇಳಲಾಗತ್ತೆ. ಈ ಭಾರತವಾಸಿಗಳ ಆಯಸ್ಸು ಕೂಡ ಕೇವಲ ಲಿಮಿಟೇಷನ್ ಅನ್ನೋದು ಇರುತ್ತೆ ಅಂತ ಹೇಳ್ತಾರೆ ಬಾಬಾ. ಲಕ್ಷಾಂತರ ವರ್ಷ ಅಂತ ಹೇಳೋದು ಈ ಮಾತು ಸರಿ ಇಲ್ಲ. लाखों वर्षों की कोई बात स्मृति में आ ही ना सके. नया भारत था, अब पुराना भारत ही कहेंगे. भारत ही नई दुनिया होंगी. तुम जानते हो हम अभी नई दुनिया के मालिक बन रहे हैं. बाप ने राय बताई है. मुझे याद करो तो तुम्हारी आत्मा नई प्योर बन जाएगी. फिर शरीर भी नया मिलेगा. आत्मा और शरीर दोनों सतो प्रधान बनते हैं. तुमको राज्य मिलता ही है सुख के लिए. यह भी ಡ್ರಾಮಾ ಅನಾದಿ ಬನಾ ಹುವಾ ಹೇ. ಬಾಬಾ ಹೇಳ್ತಾ ಇದ್ದಾರೆ ಲಕ್ಷಾಂತರದ ಯಾವುದೇ ಮಾತು ಯಾರಿಗೆ ಸ್ಮೃತಿ ಇರುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಬಾಬಾ. ಹೊಸ ಭಾರತ ಇತ್ತು, ಇವತ್ತಿದೆ ಭಾರತ ಏನಾಗಿದೆ ಅಂತಿದ್ದಾರೆ ಬಾಬಾ. ಮಕ್ಕಳೇ ಹಳೆಯದಾಗಿದೆ. ಭಾರತವನ್ನೇ ಹೊಸ ಪ್ರಪಂಚ ಅಂತ ಹೇಳಲಾಗತ್ತೆ. ಈಗ ನಾವು ಮಕ್ಕಳು ಗೊತ್ತಿದೆ ಹೊಸ ಪ್ರಪಂಚದ ಮಾಲೀಕರನ್ನಾಗಿ ನಮ್ಮನ್ನ ಬಾಬಾ ಮಾಡ್ತಾ ಇದ್ದಾರೆ. ತಂದೆ ಸಲಹೆ ತಿಳಿಸ್ತಾರೆ, ಮಕ್ಕಳೇ ನನ್ನನ್ನ ನೆನಪನ್ನ ಮಾಡೋದ್ರಿಂದ ಆತ್ಮ ಸಂಪೂರ್ಣ ಪವಿತ್ರವಾಗತ್ತೆ. ನಂತರ ಶರೀರನೂ ಕೂಡ ಹೊಸ ಶರೀರ ಸಿಕ್ಕತ್ತೆ. ಆತ್ಮ ಮತ್ತು ಶರೀರ ಎರಡೂ ಕೂಡ ಬಾಬಾ ಹೇಳೋದು ಸತೋ ಪ್ರಧಾನವಾಗಿರುತ್ತೆ. ತುಮಕೋ ರಾಜ್ಯ ಮಿಲ್ತಾ ಹಿ ಹೇ सुख के लिए. यह भी ड्रामा अनादि बना हुआ है. नई दुनिया में सुख और शांति है. वह कोई तूफान आदि नहीं होते. बेहद की शांति में सब शांत हो जाते हैं. यह है अशांति तो सब अशांत है. सतयुग में सब शांत होते हैं. वंडरफुल बातें है ना. ಬಾಬಾ ಹೇಳ್ತಾ ಇದ್ದಾರೆ ಆತ್ಮ ಯಾವಾಗ ಪವಿತ್ರವಾಗತ್ತೆ ಶರೀರನೂ ಕೂಡ ಫಸ್ಟ್ ಕ್ಲಾಸ್ ಆದಂತ ಶರೀರ ಸಿಕ್ಕತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಆತ್ಮ ಮತ್ತೆ ಶರೀರ ಬಾಬಾ ಹೇಳೋದು ಎರಡೂ ಕೂಡ ಮಕ್ಕಳೇ ಸತೋ ಪ್ರಧಾನವಾಗಿರುತ್ತೆ. ಈಗ ನಮಗೆ ರಾಜ್ಯ ಸಿಕ್ಕತ್ತೆ ಸುಖಕ್ಕೋಸ್ಕರ. ಇದು ಕೂಡ ಡ್ರಾಮಾ ಅನಾದಿ ಮಾಡಲ್ಪಟ್ಟಿದೆ. ಹೊಸ ಪ್ರಪಂಚದಲ್ಲಿ ಸುಖ ಮತ್ತೆ ಶಾಂತಿ ಇತ್ತು. ಅಲ್ಲಿ ಯಾವುದೇ ರೀತಿಯಾದಂತ ದುಃಖ ತೂಫಾನ್ ಹೆಚ್ಚು ಕಡಿಮೆ ಇರೋದಿಲ್ಲ. ಬೇಹಿದ್ದಿನ ಶಾಂತಿ ಇರುತ್ತೆ. ಆ ಕಾರಣ ಅಲ್ಲಿ ಪ್ರತಿಯೊಬ್ಬರೂ ಕೂಡ ಬಾಬಾ ಹೇಳ್ತಾ ಇದ್ದಾರೆ ಶಾಂತವಾಗಿ ಇರ್ತಾರೆ ಮಕ್ಕಳೇ. ಈ ಕಲಿಯುಗ ಪ್ರಪಂಚ ಅಂದ್ರೆ ಬರೀ ದುಃಖ ಅಶಾಂತಿ. ಒಬ್ರಿಗೊಬ್ರು ಏನ್ ಮಾಡ್ತಾ ಇರ್ತಾರೆ, ದುಃಖವನ್ನ ಕೊಡ್ತಾ ಇರ್ತಾರೆ, ಅಶಾಂತಿಯನ್ನ
ಹರಡ್ತಾ ಇರ್ತಾರೆ. ಆದ್ರೆ ಬಾಬಾ ಹೇಳ್ತಾ ಇದ್ದಾರೆ ಸತ್ಯುಗದಲ್ಲಿ ಎಲ್ಲರೂ ಶಾಂತವಾಗಿರ್ತಾರೆ. ನೋಡಿ ಬಾಬಾ ನಾವು ಮಕ್ಕಳಿಗೆ ಎಷ್ಟು ವಂಡರ್ಫುಲ್ ಆದಂತ ಮಾತನ್ನ ತಿಳಿಸ್ತಾ ಹೋಗ್ತಾರೆ. ಯ ಅನಾದಿ ಬನಾ ಬನಾಯ खेल है, यह है बेहद की बातें, वो अद की बैरिस्टरी इंजीनियरी आदि पढ़ते हैं. अभी तुम्हारी बुद्धि में बेहद की नॉलेज है. एक ही बार बाप आकर बेहद ड्रामा का राज समझाते हैं. आगे तो ये नाम भी नहीं सुनाता कि बेहद का ड्रामा कैसे चलता है. अभी समझते वो सत्युग त्रेता जरूर वो फास्ट हो गया, उसमें इनका राज्य था. त्रेता में राम राज्य था. पीछे फिर और धर्म आए हैं. इस्लामी बौद्धी क्रिश्चियन सब धर्मों का पूरा मालूम है. ಈಗ ನಾವು ಮಕ್ಕಳ ಬುದ್ಧಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಇದು ಅನಾದಿ ಮಾಡಲ್ಪಟ್ಟಂತಹ ಆಟವಾಗಿದೆ. ಬಾಬಾ ನಾವು ಮಕ್ಕಳಿಗೆ ಬೇಹಿದ್ದಿನ ಮಾತನ್ನ ತಿಳಿಸ್ತಾ ಹೋಗ್ತಾರೆ. ಅದು ಅದ್ದಿನ ಬ್ಯಾರಿಸ್ಟರ್ ಇಂಜಿನಿಯರ್ ಎಲ್ಲ ಓದ್ತಾರೆ. ಈಗ ನಾವು ಮಕ್ಕಳ ಬುದ್ಧಿಯಲ್ಲಿ ಬೇಹಿದ್ದಿನ ಜ್ಞಾನವಿದೆ. ಒಮ್ಮೆ ತಂದೆ ಬಂದು ಬೇಹಿದ್ದಿನ ಡ್ರಾಮಾದ ರಹಸ್ಯವನ್ನ ನಾವು ಮಕ್ಕಳಿಗೆ ತಿಳಿಸ್ತಾರೆ. ಬಾಬಾ ಹೇಳೋದು ಹಿಂದೆ ಹೆಸರನ್ನು ಕೂಡ ಕೇಳಿರ್ಲಿಲ್ಲ ಬೇಹಿದ್ದಿನ ಡ್ರಾಮಾ ಹೇಗೆ ನಡೆಯುತ್ತೆ ಅಂತ. ಈಗ ಬಾಬಾ ಬಂದೇನ್ ಮಾಡ್ತಾರೆ ಅರ್ಥ ಮಾಡಿಸ್ತಾರೆ. ಸತ್ಯಯುಗ ತ್ರೇತ ಅದೆಲ್ಲ ಕಳೆದೋಯ್ತು, ಇಂಥವರ ರಾಜ್ಯ ಇತ್ತು ಅಂತ. ತ್ರೇತಾದಲ್ಲಿ ರಾಮ ರಾಜ್ಯ ಇತ್ತು. ಪೀಚೆ ಫಿರ್ ಅವರೋ ಧರ್ಮ ಆಯೇ ಹೇ, ನಂತರ ಅನೇಕ ಧರ್ಮಗಳು ಬರುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಇಸ್ಲಾಮಿ ಬೌದ್ಧಿ ಕ್ರಿಶ್ಚಿಯನ್ सब धर्मों का पूरा मालूम है. ये सब 2500 वर्ष के अंदर आए हैं. उसमें 1250 वर्ष कलयुग है. सब हिसाब है ना, ऐसे तो नहीं सृष्टि की आयु ही 2500 वर्ष है. नहीं, अच्छा फिर और कौन था विचार किया जाता है. इन्हों के आगे बरोबर देवी देवता वो भी थे तो मनुष्य ही. ಬಾಬಾ ನೋಡಿ ಹಿಸ್ಟ್ರಿ ಬಗ್ಗೆ ಇತಿಹಾಸ ಭೂಗೋಳದ ಬಗ್ಗೆ ತಿಳಿಸ್ತಾ ಇದ್ದಾರೆ. ಮಕ್ಕಳೇ ಸತ್ಯ ತ್ರೇತಾಯುಗ ಕಳೆದು ಹೋಯ್ತು ಮಕ್ಕಳೇ. ಇಂಥವರ ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು. ತ್ರೇತಾದಲ್ಲಿ ರಾಮ ಸೀತೆಯರ ರಾಜ್ಯ ಬಂತು. ನಂತರ ಅನೇಕ ಧರ್ಮಗಳು ಬರ್ತಾ ಹೋಗತ್ತೆ. ಇಸ್ಲಾಮಿ ಬೌದ್ಧಿ ಕ್ರಿಶ್ಚಿಯನ್ ಎಲ್ಲ ಧರ್ಮದ ಬಗ್ಗೆ ಬಾಬಾ ಪೂರ್ಣ ರೀತಿಯಲ್ಲಿ ತಿಳಿಸಿದ್ದಾರೆ. ಬಾಬಾ ಹೇಳ್ತಾ ಇದ್ದಾರೆ ಈ ಒಂದು ಸೃಷ್ಟಿ 2500 ವರ್ಷ ಅನ್ನೋ ಒಂದು ಮಾತು ಇಲ್ಲ ಮಕ್ಕಳೇ. ಯಾವಾಗ ಅದರಲ್ಲೂ ಕೂಡ 1250 ವರ್ಷ ಕಲಿಯುಗ ಎಲ್ಲ ಲೆಕ್ಕವನ್ನ ಬಾಬಾ ತಿಳಿಸ್ತಾರೆ. ಈ ರೀತಿಯೆಲ್ಲ ಸೃಷ್ಟಿಯ ಆಯಸ್ಸೇ 2500 ವರ್ಷ ಇಲ್ಲ. ಒಳ್ಳೆಯದು. ನಂತರ ಯಾರು ಬಂದ್ರು ವಿಚಾರವನ್ನ ಈಗ ಸತ್ಯಯುಗ ತ್ರೇತ ಆಯ್ತು, ದ್ವಾಪರದ ನಂತರ ಯಾರು ಬಂದ್ರು ಇದರ ಬಗ್ಗೆ ಬಾಬಾ ಹೇಳ್ತಾ ಇದ್ದಾರೆ ವಿಚಾರ ಮಾಡುವಂತಹ ಮಾತು ಮಕ್ಕಳೇ. ಆ ಪ್ರಾರಂಭದಲ್ಲಿ ದೇವಿ ದೇವತೆಗಳಿತ್ತು, ಅವರನ್ನು ಕೂಡ ಬಾಬಾ ಹೇಳ್ತಾರೆ ಮನುಷ್ಯರು ಅಂತಾನೆ ಹೇಳಲಾಗತ್ತೆ. ಆದ್ರೆ ಆ ದೇವತೆಗಳು ದೈವಿ ಗುಣಧಾರಿಗಳಾಗಿದ್ರು. ಬಾಬಾ ಹಿಸ್ಟ್ರಿಯ ಬಗ್ಗೆ ನೆನಪಿಗೆ ತರಿಸ್ತಾ ಇದ್ದಾರೆ. सूर्यवंशी चंद्रवंशी 2500 वर्षों में बाकी आधा से वो सब थे. इससे जास्ती का तो कोई हिसाब किताब निकल ना सके. फूल पौना आधा चौथा 4 हिस्सा है. कायदे सिर टुकड़ा टुकड़ा करेंगे ना. आधा में तो यह है. कहते भी है सतयुग में सूर्यवंशी राज्य, त्रेता में चंद्रवंशी राम राज्य. ये तुम सिद्ध कर बतलाते वो. ಬಾಬಾ ಹೇಳ್ತಾ ಇದ್ದಾರೆ ಮಕ್ಕಳೇ ಸೂರ್ಯವಂಶಿ ಚಂದ್ರವಂಶಿ ಅರ್ಧ ಕಲ್ಪ ಇರುತ್ತೆ ಮಕ್ಕಳೇ. ಇದಕ್ಕಿಂತ ಜಾಸ್ತಿ ಯಾರು ಲೆಕ್ಕವನ್ನ ತೆಗೆಯುವುದಕ್ಕೆ ಸಾಧ್ಯವಿಲ್ಲ. ಫುಲ್
75%, 50%, 25%, 4 ಭಾಗಗಳಿದೆ ಮಕ್ಕಳೇ. ನಿಯಮದ ಅನುಸಾರ ಅದನ್ನೇನಾಗತ್ತೆ, ಪೀಸ್ ಆಗತ್ತೆ, ಅದನ್ನ ಅರ್ಧ ಅರ್ಧ ಮಾಡ್ಲಾಗತ್ತೆ. ಬಾಬಾ ಹೇಳ್ತಾ ಇದ್ದಾರೆ, ಅರ್ಧದಲ್ಲಿ ಸತ್ಯ ತ್ರೇತಾಯುಗ, ಅರ್ಧದಲ್ಲಿ ದ್ವಾಪರ ಕಲಿಯುಗ ಇದೆ ಮಕ್ಕಳೇ ಅಂತ ಹೇಳ್ತಿದ್ದಾರೆ. ಸತ್ಯಯುಗದಲ್ಲಿ ಸೂರ್ಯವಂಶಿ ರಾಜ್ಯ, ತ್ರೇತಾದಲ್ಲಿ ಚಂದ್ರವಂಶಿ ರಾಮ ರಾಜ್ಯ. ಈ ಮಾತನ್ನ ಬಾಬಾ ಹೇಳೋದು ಸಿದ್ಧ ಮಾಡಿ ತಿಳಿಸ್ಬೋದು ಮಕ್ಕಳೇ. तो जरूर सबसे बड़ी आयु उनकी होंगी जो पहले पहले सतयुग में आते हैं. कल्पों ही 5000 वर्ष का है. वो लोग 84 लाख योनिया कहा देते हैं, तो कल्प की आयु भी लाखों वर्ष कहा देते. कोई माने भी नहीं, इतनी बड़ी दुनिया हो भी ना सके. ಬಾಬಾ ನೋಡಿ ಎಷ್ಟು ಸ್ಪಷ್ಟಪಡಿಸ್ತಾ ಇದ್ದಾರೆ. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. ಸತ್ಯಯುಗದಲ್ಲಿ ಸೂರ್ಯವಂಶಿ ರಾಜ್ಯ, ತ್ರೇತಾದಲ್ಲಿ ಚಂದ್ರವಂಶಿ ಬಾಬಾ ಹೇಳ್ತಾರೆ ರಾಮ ರಾಜ್ಯ ಇರುತ್ತೆ ಮಕ್ಕಳೇ. ಇದನ್ನ ಸಿದ್ಧ ಮಾಡಿ ತಿಳಿಸ್ಬೋದು. ಅಲ್ಲಿ ಆಯಸ್ಸು ಕೂಡ ದೊಡ್ಡ ಆಯಸ್ಸಿರುತ್ತೆ. ಯಾರು ಮೊಟ್ಟ ಮೊದಲು ಸತ್ಯಯುಗದಲ್ಲಿ ಬರ್ತಾರೆ ಅವರೇ ಸಂಪೂರ್ಣ 84 ಜನ್ಮವನ್ನ ಪಡಿತಾರೆ. ಕಲ್ಪದ ಆಯಸ್ಸು 5000 ವರ್ಷದ್ದು ಮಕ್ಕಳೇ. ಅಲ್ಲಿ ಬಾಬಾ ಹೇಳ್ತಾ ಇದ್ದಾರೆ 84 ಲಕ್ಷ ಯೋನಿಯಗಳು ಇರುತ್ತೆ ಅಂತ ಹೇಳಿದಾಗ ಕಲ್ಪದ ಆಯಸ್ಸನ್ನು ಕೂಡ ಲಕ್ಷಾಂತರ ವರ್ಷ ಅಂತ ಹೇಳ್ತಾರೆ. ಬಾಬಾ ಹೇಳ್ತಾ ಇದ್ದಾರೆ ಕೆಲವು ಇದನ್ನ ಒಪ್ಪೋದಕ್ಕೂ ಕೂಡ ಒಪ್ತಾರೋ ಅಥವಾ ಇಲ್ವೋ, ಇಷ್ಟು ದೊಡ್ಡ ಪ್ರಪಂಚ ಇರುವುದಕ್ಕೆ ಸಾಧ್ಯವಿಲ್ಲ. तो बाप बैठ समझाते हैं वो जब वो सब है अज्ञान और यह है ज्ञान. ज्ञान कहाँ से आया यह भी किसको पता नहीं है. ज्ञान का सागर तो एक ही बाप है, वही ज्ञान देते हैं मुख से, कहते हैं गौ मुख. इस गौ माता से तुम सबको अडेप्ट करते हैं. ये थोड़ी सी बातें समझाने में तो बहुत सहज है. एक रोज समझाकर फिर छोड़ देंगे तो बुद्धि फिर और बातों में लग जाएगी. ನೋಡಿ ಬಾಬಾ ಎಷ್ಟು ಚೆನ್ನಾಗಿ ಮಕ್ಕಳಿಗೆ 7 days ಕೋರ್ಸ್, ಫಸ್ಟ್ ಲೆಸನ್ ಆಯ್ತು, ಸೆಕೆಂಡ್ ಲೆಸನ್ ಆಯ್ತು, ಈಗ ಮಧ್ಯದಲ್ಲಿ ಬಂದಿದ್ದಾರೆ. ಇತಿಹಾಸ ಹಿಸ್ಟ್ರಿ ಬಗ್ಗೆ ತಿಳಿಸ್ತಾ ಇದ್ದಾರೆ. ಇಷ್ಟು ದೊಡ್ಡ ಪ್ರಪಂಚ, ಲಕ್ಷಾಂತರ ವರ್ಷ ಈ ಪ್ರಪಂಚ ನಡೆಯುತ್ತೆ ಅಂತ ಹೇಳ್ತಾರೆ. ಅಷ್ಟು ದೊಡ್ಡ ಪ್ರಪಂಚ ಇರುವುದಕ್ಕಂತೂ ಸಾಧ್ಯವಿಲ್ಲ ಮಕ್ಕಳೇ. ಬಾಬಾ ಹೇಳಿದ್ರಲ್ಲ, ಆ ಮಾತುಗಳನ್ನು ಕೂಡ ನೆನ್ಪಿಟ್ಕೊಳೋದಕ್ಕೆ ಆಗೋದಿಲ್ಲ. ತಂದೆ ಕೂತ್ಕೊಂಡು ಮಕ್ಕಳಿಗೆ ತಿಳಿಸ್ತಾರೆ, ಅದೆಲ್ಲ ಅಜ್ಞಾನ ಮಕ್ಕಳೇ. ಜ್ಞಾನ ಸಾಗರ ತಂದೆ ಬಂದು ಜ್ಞಾನದ ಸ್ಪಷ್ಟತೆಯನ್ನ ಕೊಡ್ತಾರೆ. ಹಾಗಾದ್ರೆ ಜ್ಞಾನ ಎಲ್ಲಿಂದ ಬಂತು? ಇದನ್ನು ಕೂಡ ಯಾರು ಬಾಬಾ ಹೇಳ್ತಾರೆ ಅರ್ಥ ಮಾಡ್ಕೊಂಡಿಲ್ಲ. ಜ್ಞಾನ ಸಾಗರ ಒಬ್ಬ ತಂದೆ ಆಗಿದ್ದಾರೆ. ಅವ್ರು ಬಂದು ಬ್ರಹ್ಮ ಮುಖ ಕಮಲದ ಮುಖಾಂತರ ಜ್ಞಾನವನ್ನ ತಿಳಿಸ್ಕೊಡ್ತಾರೆ. ಆ ಕಾರಣ ಗೋ ಮುಖ ಅಂತ ಹೇಳಲಾಗತ್ತೆ. ಈ ಗೋ ತಾಯಿ ಯಾರು ಬ್ರಹ್ಮ ತಾಯಿಯ ಮುಖಾಂತರ ಶುಭಾಬ ಏನ್ ಮಾಡ್ತಾರೆ, ನಾವೆಲ್ಲ ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಳ್ತಾರೆ, ಅರ್ಥಾತ್ ತನ್ನವರನ್ನಾಗಿ ಮಾಡ್ಕೊಳ್ತಾರೆ. ಈ ಈ ಚಿಕ್ಕದಾದಂತ ಮಾತೇನಿದೆ ತಿಳಿಸ್ಕೊಡೋದು ಬಹಳ ಸಹಜವಾಗಿದೆ. ಬಾಬಾ ಹೇಳ್ತಾ ಇದ್ದಾರೆ, ಒಂದು ದಿನ ಇದನ್ನ ಕೇಳಿ ಮತ್ತೆ ಮಾರನೇ ದಿನ ಬಿಟ್ಬಿಡ್ತೀರಾ ಅಂತ ಹೇಳಿದಾಗ ಬುದ್ಧಿ ಏನ್ ಮಾಡುತ್ತೆ, ಅನೇಕ ಮಾತುಗಳನ್ನ ತಗೊಳ್ತಾ ಹೋಗತ್ತೆ. ಬುದ್ಧಿ ಅನೇಕ ಮಾತುಗಳ ಕಡೆ ತೊಡಗ್ಬಿಡುತ್ತೆ ಮಕ್ಕಳೇ. ಸ್ಕೂಲ್ ಮೇ ಏಕ್ ದಿನ್ ಪಡಾ ಜಾತಾ ಹೇ ಯಾ ರೆಗ್ಯುಲರ್ ಪಡ್ನಾ ಹೋತಾ ಹೇ. ಈಗ ಸ್ಕೂಲ್ನಲ್ಲೂ ಕೂಡ ಮಕ್ಕಳು ಒಂದಿನ ಹೋಗ್ಬಿಟ್ಟು ವರ್ಷದೆಲ್ಲ ನಾವು ಎಕ್ಸಾಮ್ ಬರೆಯೋದಕ್ಕಾಗತ್ತಾ?
ಸ್ಕೂಲ್ನಲ್ಲೂ ಕೂಡ ಏನ್ ಮಾಡ್ಬೇಕಾವತ್ತು ಒಂದಿನ ಹಾಲಿಡೇ ತಗೊಳ್ಬೇಕು ಅಂದ್ರೆ ರೀಸನ್ ಅನ್ನ ಕೊಡ್ಬೇಕು, ಮುಂಚೆನೆ ರೀಸನ್ ಕೊಡ್ಬೇಕು. ಅವ್ರ ಪರ್ಮಿಷನ್ ಕೊಟ್ರೆ ಏನ್ ಮಾಡ್ಬೇಕಾಗತ್ತೆ, ಹಾಲಿಡೇ ಹಾಕ್ಬೇಕಾಗತ್ತೆ. ಇಲ್ಲ ಅಂದ್ರೆ ಹಾಲಿಡೇನೂ ಸಿಕ್ಕೋದಿಲ್ಲ, ಪೋರ್ಷನ್ಸ್ ಕವರ್ ಅಪ್ ಮಾಡೋಕ್ಕಾಗೋದಿಲ್ಲ ಅಂತ ರೂಲ್ಸ್ ರೆಗ್ಯುಲೇಷನ್ ಇದೆ. ಪರಮಾತ್ಮನೂ ಕೂಡ ನಾವು ಮಕ್ಕಳಿಗೆ ಏನ್ ಮಾಡ್ತಾ ಇದ್ದಾರೆ, ವಿದ್ಯೆಯನ್ನ ಓದಿಸ್ತಾ ಇದ್ದಾರೆ ಅಂತ ಹೇಳಿದಾಗ ರೆಗ್ಯುಲರ್ ಆಗಿ ಓದ್ಬೇಕು. ಒಂದು ದಿನ ಮಿಸ್ ಆದ್ರೂ ಕೂಡ ಬಾಬಾ ಹೇಳ್ತಾ ಇದ್ದಾರೆ ಕಷ್ಟ ಆಗತ್ತೆ ಮಕ್ಕಳೇ, ರೆಗ್ಯುಲರ್ ಪढ़ना होता है, नॉलेज एक दिन में नहीं समझी जा सकती है, बेहिद का बाप हमको पढ़ाते हैं तो जरूर बेहिद की पढ़ाई होंगी. ಕೆಲವ್ರು ಕೇಳ್ತಾರೆ ಡೈಲಿ ಬರ್ಬೇಕಾ, ವಾರಕ್ಕೊಂದ್ಸರಿ ಬಂದ್ರೆ ಪರವಾಗಿಲ್ವಾ ಅಂತ. ಅದಕ್ಕೆ ಬಾಬಾ ಏನು ಉತ್ತರ ಹೇಳ್ತಾ ಇದ್ದಾರೆ, ಹೇಗೆ ಮಕ್ಕಳೇ ಸ್ಕೂಲ್ನಲ್ಲಿ ಮಕ್ಕಳು ಕೂಡ ರೆಗ್ಯುಲರ್ ಆಗಿ ಓದ್ರೆ ಅರ್ಥ ಆಗತ್ತೆ, ಹಿಂದೆ ಮುಂದೆ ಏನು ಓದ್ತಾ ಇದ್ದೀವಿ, ನಾವು ಮುಂದೆ ಏನು ಓದ್ಬೇಕು ಅಂತ ಅವರಿಗೆ ಕ್ಲಾರಿಟಿ ಸಿಕ್ಕತ್ತೆ. ಇಲ್ಲೂ ಕೂಡ ಪ್ರತಿನಿತ್ಯ ವಿದ್ಯೆಯನ್ನ ಓದ್ಬೇಕು, ಅದು ರೆಗ್ಯುಲರ್ ಆಗಿ ಓದ್ಬೇಕು. ಒಂದು ದಿನ ಇಲ್ಲ ಅಂದ್ರೂ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ ಮಕ್ಕಳೇ. ಬೇಹಿದ್ದಿನ ತಂದೆ ನಮ್ಗೆ ಓದಿಸ್ತಾ ಇದ್ದಾರೆ ಅಂತ ಹೇಳಿದಾಗ ಬೇಹಿದ್ದಿನ ವಿದ್ಯೆಯನ್ನೇ ಓದಿಸ್ತಾರೆ, ಬೇಹಿದ್ದಿನ ರಾಜ್ಯವನ್ನ ಕೊಡ್ತಾರೆ. ಭಾರತ್ ಮೇ ಬೇಹಿದ್ ಕಾ ರಾಜ್ಯ ತಾನಾ, ये लक्ष्मी नारायण बेहद का राज्य करते थे, किसको ये बातें स्वप्न में भी नहीं है जो पूछे कि इन्होंने राज्य कैसे लिया, उन्होंने प्यूरिटी जास्ती थी, योगी है ना, इसलिए आयु भी बड़ी होती है. हम ही योगी थे, फिर 84 जन्म ले भोगी भी जरूर बनना है. मनुष्य नहीं जानते कि यह भी जरूर पुनर्जन्म में आए होंगे. ಭಾರತದಲ್ಲಿ ಬೇಹಿದ್ದಿನ ರಾಜ್ಯವಿತ್ತು. ಆಗ ಬಾಬಾ ಹೇಳ್ತಾ ಇದ್ದಾರೆ ಲಕ್ಷ್ಮೀನಾರಾಯಣರು ಬೇಹಿದ್ದಿನ ರಾಜ್ಯವನ್ನ ಮಾಡ್ತಾ ಇದ್ರು ಅಂತ ಹೇಳ್ತಾರೆ ಬಾಬಾ. ಯಾರಿಗೂ ಈ ಮಾತು ಸ್ವಪ್ನದಲ್ಲೂ ಕೂಡ ಇರಲಿಲ್ಲ. ಯಾವುದನ್ನ, ಇವರು ರಾಜ್ಯವನ್ನ ಹೇಗೆ ಲಕ್ಷ್ಮೀನಾರಾಯಣರು ಈ ರಾಜ್ಯವನ್ನ ಹೇಗೆ ಪಡ್ಕೊಂಡ್ರು ಅಂತ. ಏಕೆಂದ್ರೆ ಲಕ್ಷ್ಮೀನಾರಾಯಣರಲ್ಲಿ ಪವಿತ್ರತೆ ಜಾಸ್ತಿ ಇತ್ತು, ಯೋಗಿಗಳಾಗಿದ್ರು. ಆಯಸ್ಸು ಕೂಡ ಬಾಬಾ ಹೇಳ್ತಾ ಇದ್ದಾರೆ ದೊಡ್ಡದಾಗಿತ್ತು ಮಕ್ಕಳೇ. ನಾವೇ ಯೋಗಿಗಳಾಗಿದ್ವಿ, ನಾವೇ 84 ಜನ್ಮಗಳನ್ನ ಅವಶ್ಯಕವಾಗಿ ಭೋಗಿಸೋದಂತೂ ಅವಶ್ಯಕವಾಗಿ ಮನುಷ್ಯರಿಗೆ ಗೊತ್ತಿಲ್ಲ. ಪುನರ್ಜನ್ಮವನ್ನ ಪಡ್ಕೊಳ್ತಾ ಬರ್ತೀವಿ. ಇನ್ಹೋಂಕೋ ಭಗವಾನ್ ಭಗವತಿ ನಹಿ ಕಹಾ ಜಾತಾ, ಇನ್ಮೇ ಪಹಲೆ ತೋ कोई है नहीं जिसने 84 जन्म लिया, वो पहले जो सतयुग में राज्य करते हैं वही 84 जन्म लेते हैं, फिर नंबरवार नीचे आते हैं. ಬಾಬಾ ಸೃಷ್ಟಿಯ ಹಿಸ್ಟ್ರಿಯ ಬಗ್ಗೆ ತಿಳಿಸ್ತಾ ಇದ್ದಾರೆ ಮಕ್ಕಳೇ. 84 ಜನ್ಮವನ್ನ ಅವಶ್ಯಕವಾಗಿ ಪಡ್ಕೊಳ್ತಾರೆ. ಮನುಷ್ಯರಿಗೆ ಗೊತ್ತಿಲ್ಲ ಪುನರ್ಜನ್ಮದಲ್ಲಿ ಬರ್ತೀವಿ, ಇವರನ್ನ ಭಗವಾನ್ ಭಗವತಿ ಅಂತ ಹೇಳೋದಿಲ್ಲ. ಇದಕ್ಕಿಂತ ಮೊದಲು ಬಾಬಾ ಹೇಳ್ತಾ ಇದ್ದಾರೆ ಯಾರೋ 84 ಜನ್ಮವನ್ನ ಪಡೆದಿದ್ದಾರೆ, ಮೊಟ್ಟ ಮೊದಲು ಸತ್ಯುಗದಲ್ಲಿ ರಾಜ್ಯವನ್ನ ಮಾಡುವಂತವರೇ ಸಂಪೂರ್ಣ 84 ಜನ್ಮ ಪಡಿತಾರೆ. ನಂತರ ಬಾಬಾ ಹೇಳ್ತಾ ಇದ್ದಾರೆ ನಂಬರ್ ವಾರ್ ಅನುಸಾರ ಕೆಳಗಡೆ ಬರ್ತಾ ಹೋಗ್ತೀವಿ. आत्मा सो देवता बनेंगे, फिर हम सो क्षत्रिय डिग्री कम होंगी. गाया भी जाता है पूज्य सो पुजारी, सतो प्रधान से फिर तमो प्रधान बनते हैं. ऐसे पुनर्जन्म लेते लेते नीचे चले जाएंगे. ये कितना सहज है, परंतु माया ऐसी है जो सब बातें बुला देती है. ಮೊಟ್ಟ ಮೊದಲು ಬಾಬಾ ಹೇಳ್ತಾ ಇದ್ದಾರೆ ಸತ್ಯುಗದಲ್ಲಿ ರಾಜ್ಯವನ್ನ ಪಡೆಯುವಂತವರೇ 84 ಜನ್ಮವನ್ನ ಪಡಿತಾರೆ. ನಂತರ ನಂಬರ್ ವಾರ್ ಕೆಳಗಡೆ ಬರ್ತಾ ಹೋಗ್ತಾರೆ. ನಾವು ಆತ್ಮಗಳು ಸೋ ದೇವತೆಗಳಾಗಿದ್ವಿ, ನಂತರ ಸೋ
ಕ್ಷತ್ರಿಯ, ನಂತರ ಡಿಗ್ರಿ ಎನ್ನೋದು ಕಡಿಮೆ ಆಗ್ತಾ ಬರುತ್ತೆ. ಗಾಯನನೂ ಕೂಡ ಇದೆ. ಯಾರು ಪೂಜ್ಯರಾದಂಥವರು ನಂತರ ಅವರೇ ಏನಾಗ್ತಾರೆ ಅಂತಿದ್ದಾರೆ, ಬಾಬಾ ಪೂಜಾರಿಗಳಾಗ್ತಾರೆ ಮಕ್ಕಳೇ. ಅರ್ಥಾತ್ ಬಾಬಾ ಇನ್ನೊಂದು ಶಬ್ದದಲ್ಲಿ ಹೇಳ್ತಾ ಇದ್ದಾರೆ, ಸತೋ ಪ್ರಧಾನರೇ ತಮೋ ಪ್ರಧಾನರಾಗ್ತಾರೆ. ಈ ರೀತಿ ಎಲ್ಲ ಪುನರ್ಜನ್ಮವನ್ನ ತಗೊಳ್ತಾ ಕೆಳಗಡೆ ಹೋಗ್ಬಿಡ್ತಾರೆ. ಎಷ್ಟು ಸಹಜವಾದಂತಹ ಮಾತಾಗಿದೆ ಮಕ್ಕಳೇ. ಆದ್ರೆ ಮಾಯೆ ಏನ್ ಮಾಡುತ್ತೆ, ಇಷ್ಟೂ ಸಹಜವಾದಂತ ಮಾತನ್ನೂ ಕೂಡ ಬಾಬಾ ಹೇಳೋದು ಮರೆಸ್ಬಿಡುತ್ತೆ. ये सब पॉइंट्स इकट्ठी कर किताब आदि बनाए, लेकिन वो तो कुछ रहेगी नहीं, ये टेम्परवरी है. बाप ने कोई गीता नहीं सुनाई थी, बाप तो जैसे अब समझा रहे हैं ऐसे समझाया था. ये वेद शास्त्र आदि सब बाद में बनते हैं. ये सब वो लाड जो है विनाश होगा तो ये सब जल जाएंगे. ಬಾಬಾ ಎಷ್ಟು ಸಹಜವಾದಂತ ಮಾತನ್ನು ಕೂಡ ಮಾಯೆ ಏನ್ ಮಾಡುತ್ತೆ, ಮರೆಸ್ಬಿಡುತ್ತೆ. ಈ ಎಲ್ಲ ಪಾಯಿಂಟ್ಸ್ ಅನ್ನ ಬಾಬಾ ತಿಳಿಸುವಂತ ಪಾಯಿಂಟ್ಸ್ನೆಲ್ಲ ಜೊತೆಗೂಡಿಸಿ ಆ ಬುಕ್ಕನ್ನೆಲ್ಲ ಮಾಡ್ಬೋದು. ಆದ್ರೆ ಅದ್ಯಾವುದೂ ಕೂಡ ಬಾಬಾ ಹೇಳ್ತಾ ಇದ್ದಾರೆ ಉಳ್ಕೊಳೋದಿಲ್ಲ ಮಕ್ಕಳೇ. ಇದೆಲ್ಲ ಬಾಬಾ ಹೇಳೋದು ಟೆಂಪರ್ವರಿ ಆಗಿದೆ. ಆ ತಂದೆ ಯಾವುದೇ ಗೀತೆಯನ್ನ ನಮಗೆ ನುಡಿಸ್ತಾ ಇಲ್ಲ. ಆ ಬಾಬಾ ನಾವು ಮಕ್ಕಳಿಗೆ ತಿಳುವಳಿಕೆಯನ್ನ ಕೊಡ್ತಾ ಇದ್ದಾರೆ. ಕಲ್ಪದ ಹಿಂದೆನೂ ಕೂಡ ಮಕ್ಕಳೇ ನಾನು ಇದೇ ರೀತಿ ತಿಳಿಸಿದ್ದೆ. ಈ ವೇದ ಶಾಸ್ತ್ರಗಳೇನೆಲ್ಲ ಇದೆ ನಂತರನೂ ಕೂಡ ಆಗತ್ತೆ. ಇದೆಲ್ಲ ಓ ಲಾಟ್ ಜೋ ಹೇ, ಎಲ್ಲ ಖಜಾನೆಗಳೇನಿದೆ ವಿನಾಶವಾದಾಗ ಎಲ್ಲ ಸುಟ್ಟು ಭಸ್ಮವಾಗತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಸತ್ಯುಗ್ ತ್ರೇತಾ ಮೇ ಕೋಯಿ ಪುಸ್ತಕ್ ಹೋತಾ ನಹಿ, फिर भक्ति मार्ग में बनते हैं. कितनी चीजें बनती है, रावण को भी बनाते हैं, परंतु बेसमझी से कुछ भी बता नहीं सकते. बाप समझाते हैं, हर वर्ष बनाते हैं और जलाते हैं. जरूर ये बड़ा दुश्मन है. ನೋಡಿ ಬಾಬಾ ಮಕ್ಕಳೇ, ಈ ವೇದ ಶಾಸ್ತ್ರಗಳೇನೆಲ್ಲ ಇದೆ ಸತ್ಯುಗ ತ್ರೇತಾದಲ್ಲಿ ಇರೋದಿಲ್ಲ. ದ್ವಾಪರದಿಂದ ಪುನಃ ಬಾಬಾ ಹೇಳ್ತಾ ಇದ್ದಾರೆ ಪ್ರಾರಂಭವಾಗತ್ತೆ ಮಕ್ಕಳೇ ಅಂತ ಹೇಳ್ತಿದ್ದಾರೆ ಬಾಬೋರು. ಇದೆಲ್ಲ ಭಕ್ತಿ ಮಾರ್ಗದ ಪುಸ್ತಕಗಳು. ಎಷ್ಟೊಂದು ವೇದ ಶಾಸ್ತ್ರ ಅನೇಕ ಇದು ಮಾಡಲ್ಪಡುತ್ತೆ ಮಕ್ಕಳೇ. ರಾವಣನನ್ನು ಕೂಡ ಮಾಡ್ತಾರೆ. ಆದ್ರೆ ಬಾಬಾ ಹೇಳೋದು ಯಥಾರ್ಥವಾದಂತ ಅರ್ಥ ಇಲ್ಲ, ತಿಳುವಳಿಕೆ ಇಲ್ಲದೆ ಮಾಡ್ತಾರೆ. ಯಾರು ಏನು ಹೇಳುವುದಕ್ಕೆ ಸಾಧ್ಯ ಇಲ್ಲ. ಬಾಬಾ ತಿಳಿಸ್ತಾರೆ ರಾವಣನನ್ನ ಏನ್ ಮಾಡ್ತಾರೆ, ಪ್ರತಿ ವರ್ಷ ಸುಡ್ತಾ ಹೋಗ್ತಾರೆ. ಸುಟ್ಟು ಹಾಕ್ತಾರೆ, ತಯಾರಿ ಮಾಡ್ತಾರೆ, ನಂತರ ಸುಟ್ಟಾಕ್ತಾರೆ. ಯಾಕೆ ಸುಟ್ಟಾಕ್ತಾರೆ, ದೊಡ್ಡ ಶತ್ರು ಅಲ್ವಾ ಮಕ್ಕಳೇ. ಆದ್ರೆ ಶತ್ರು ಹೇಗಾದ್ರೂ ಇದನ್ನಂತೂ ಯಾವುದೇ ಮನುಷ್ಯರು ತಿಳ್ಕೊಂಡಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. वो समझते सीता चुरा ले गए इसलिए शायद दुश्मन है. ರಾಮನ ಸೀತೆಯನ್ನ ರಾವಣ ಕತ್ಕೊಂಡೋದ, ಆ ಕಾರಣ ಶತ್ರು ಆಗಿದ್ದಾರೆ ಅನ್ನೋ ಒಂದು ಮಾತನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ರಾಮ್ ಕಿ ಸೀತಾ ಕೋ ಚುರಾ ಲೇ ಜಾವೆ ತೋ ಬಡಾ ಡಾಕು ಹುವಾನಾ. कभी चोरी की त्रेता में कहे व त्रेता के अंत में इन बातों पर भी विचार किया जाता है. ಬಾಬಾ ಹೇಳ್ತಾ ಇದ್ದಾರೆ ಕಥೆಯಲ್ಲಿ ರಾಮಾಯಣದಲ್ಲಿ ಏನ್ ತೋರಿಸ್ತಾರೆ, ರಾಮನ ಸೀತೆಯನ್ನ ರಾವಣ ಬಂದು ಕತ್ಕೊಂಡೋದ ಅಂತ ಹೇಳ್ತಾರೆ. ಈಗ ಕತ್ಕೊಂಡೋದ್ರು ಅಂತ ಹೇಳಿದಾಗ ಅವನು ದೊಡ್ಡ ಡಾಕು ಅಲ್ವಾ ಮಕ್ಕಳೇ, ದೊಡ್ಡ ಕಳ್ಳನಾದ ತಾನೆ. ಯಾವಾಗ ಕಳ್ತನ ಮಾಡಿದ್ದು, ತ್ರೇತಾದ ಪ್ರಾರಂಭದಲ್ಲ ಅಥವಾ ತ್ರೇತಾದ ಅಂತ್ಯದಲ್ಲ. ಈ ಮಾತನ್ನ
ಬಾಬಾ ಹೇಳ್ತಾರೆ ವಿಚಾರ ಮಾಡ್ಲಾಗತ್ತೆ. ಕಬಿ ಚೋರಿ ಹೋನಿ ಚಾಹಿಯೇ ಕೌನ್ ಸೆ ರಾಮ್ ಕಿ ಸೀತಾ ಚೋರ್ ಹುಯಿ. ಎಂದೋ ಕಳ್ತನ ಆಗಿದೆ, ಯಾವ ರಾಮನ ಸೀತೆಯನ್ನ ಕತ್ಕೊಂಡು ಹೋದ್ರು, ಕಳ್ತನವಾಯ್ತು. राम सीता की भी राजधानी चली है क्या, एक ही राम सीता चले आए है क्या, ये तो शास्त्रों में जैसे एक कहानी लिखी हुई है. ಬಾಬಾ ಹೇಳ್ತಾ ಇದ್ದಾರೆ ರಾಮ ಸೀತೆಯರ ರಾಜಧಾನಿ ನಡೀತಾ ಮಕ್ಕಳೇ, ಒಂದೇ ರಾಮ ಸೀತೆಯರ ರಾಜ್ಯ ನಡೀತಾ, ಕತೆ ಏನು, ಏನಾಯ್ತು, ಇದೆಲ್ಲ ಶಾಸ್ತ್ರಗಳಲ್ಲಿ ಬಾಬಾ ಹೇಳ್ತಾ ಇದ್ದಾರೆ, ಕಥೆಯ ರೂಪದಲ್ಲಿ ಬರ್ದಿದ್ದಾರೆ. ವಿಚಾರ ಕಿಯಾ ಜಾತಾ ಹೇ ಕೌನ್ಸಿ ಸೀತಾ, ಇಲ್ಲಿ ವಿಚಾರವನ್ನ ಮಾಡ್ಲಾಗತ್ತೆ ಯಾವ ಸೀತೆ. 12 नंबर होते हैं ना राम सीता, तो कौन सी सीता को चुराया. ನೋಡಿ ಬಾಬಾ ಮಕ್ಕಳಿಗೆ ಎಷ್ಟು ರಮಣೀಯವಾದಂತ ರೀತಿಯಲ್ಲಿ ರಾಮನ ಸೀತೆಯನ್ನ ರಾವಣ ಕತ್ಕೊಂಡೋದ ಅಂತ ಹೇಳ್ತಾರೆ. ಯಾವ ರಾಮನ ಸೀತೆಯನ್ನ ಕತ್ಕೊಂಡೋದ್ರು, ಯಾವ ಸಮಯದಲ್ಲಿ ಸೀತೆಯನ್ನ ಅಪಹರಣ ಮಾಡಿದ್ರು, ಈ ಎಲ್ಲ ಮಾತು ಬಾಬಾ ಹೇಳ್ತಾ ಇದ್ದಾರೆ ವಿಚಾರ ಮಾಡುವಂತಹ ಮಾತಾಗಿದೆ ಮಕ್ಕಳೇ. 12 ನಂಬರ್, ಈಗ 12ನೇ ನಂಬರಿನಲ್ಲಿ ರಾಮ ಸೀತೆ ಬಂದ್ರು, ಹಾಗಾದ್ರೆ ಯಾವ ಸೀತೆಯನ್ನ ರಾವಣ ಬಂದು ಕತ್ಕೊಂಡೋದ್ರು. ಜರೂರ್ ಪಿಚಾಡಿ ಕಾ ಹೋಂಗ, ಬಾಬಾ ಹೇಳ್ತಾ ಇದ್ದಾರೆ ಕೊನೆಯ ಸೀತೆಯನ್ನ ರಾವಣ ಹೊತ್ಕೊಂಡೋಗಿರ್ಬೋದು. ಯೇ ಜೋ कहते हैं राम की सीता चुराई गई, अब राम के राज्य में सारा समय एक का ही राज्य तो नहीं होगा. ಬಾಬಾ ಹೇಳ್ತಾ ಇದ್ದಾರೆ ರಾಮನ ಸೀತೆಯನ್ನ ಕತ್ಕೊಂಡೋದ್ರು ಅಂತ ಹೇಳ್ತಾರೆ ಮಕ್ಕಳೇ. ಈಗ ರಾಮ ರಾಜ್ಯದಲ್ಲಿ ಇಡೀ ಸಮಯ ಒಂದೇ ರಾಜ್ಯ ಅಂತೂ ಮಕ್ಕಳೇ ನಡೆಯೋದಿಲ್ಲ, ಅವಶ್ಯಕವಾಗಿ ರಾಜಧಾನಿ ನಡೀತು. ತೋ ಕೌನ್ಸಾ ನಂಬರ್ ಕಿ ಸೀತಾ ಚುರಾಯಿ. ಬಾಬಾ ಮಕ್ಕಳಿಗೆ ಬುದ್ಧಿಗೆ ಕೆಲಸ ಕೊಡ್ತಿದ್ದಾರೆ, ವಿಚಾರ ಮಾಡಿ ಮಕ್ಕಳೇ, ಯಾವ ನಂಬರಿನ ಸೀತೆಯನ್ನ ರಾವಣ ಕತ್ಕೊಂಡೋದ. ಎಸಾ ಬಹುತ್ ಸಮಜ್ನೆ ಕಿ ಬಾತೆ ಹೇ. ಎಲ್ಲ ಮಾತುಗಳು ಬಾಬಾ ಹೇಳ್ತಾ ಇದ್ದಾರೆ ಸೂಕ್ಷ್ಮವಾಗಿದೆ, ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳುವಂತಹ ಮಾತು. ತುಮ್ ಬಚ್ಚೆ ಬಡಿ ಶೀತಲತಾ ಸೆ ಕಿಸಿ ಕೋ ಬಿ ಯೆ ಸಬ್ ರಾಜ್ ಸಮझा सकते हो. ನಾವು ಮಕ್ಕಳು ಬಹಳ ಶೀತಲತೆಯಿಂದ ಈ ಎಲ್ಲ ರಹಸ್ಯವನ್ನ ಅನ್ಯರಿಗೆ ಬಾಬಾ ಹೇಳೋದು ಮಕ್ಕಳೇ ತಿಳಿಸ್ಕೊಡ್ಬೋದು. बाप समझाते हैं भक्ति मार्ग में मनुष्य कितना धक्का खाते खाते दुखी हो गए हैं. जब अति दुखी होते हैं तब राड़ियां मारते हैं. बाबा इस दुख से छुड़ाओ, रावण तो कोई चीज नहीं है ना, अगर है तो अपने राजा को फिर हर वर्ष मारते क्यों है. ಬಾಬಾ ತಿಳಿಸ್ತಾರೆ ಭಕ್ತಿ ಮಾರ್ಗದಲ್ಲಿ ಮಕ್ಕಳೇ ಮನುಷ್ಯರು ಜಾಸ್ತಿ ಅಲ್ದಾಡ್ತಾ ಹೋಗ್ತಾರೆ, ಅಲ್ದಾಡ್ತಾ ಜಾಸ್ತಿ ದುಃಖಿಗಳಾಗಿದ್ದಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಯಾವಾಗ ಅತಿ ದುಃಖಿಗಳಾಗ್ತಾರೆ ಆಗ ಕೂಗುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಬಾಬಾ ನಮ್ಮನ್ನ ಈ ದುಃಖದಿಂದ ಬಿಡುಗಡೆ ಮಾಡು ಅಂತ. ರಾವಣ ಯಾವುದೇ ವಸ್ತುವಲ್ಲ. ಒಂದು ವೇಳೆ ತಮ್ಮ ರಾಜ ಆಗಿದ್ರೆ ಪ್ರತಿ ವರ್ಷ ರಾಜನನ್ನ ಸುಡೋದು ಯಾಕೆ. रावण की जरूर स्त्री भी होंगी, मंडोदरी दिखाते हैं, मंडोदरी का भूत बनाकर जलाए, ऐसा कभी देखा नहीं है. ರಾವಣನ ಹೆಂಡತಿ ಮಂಡೋದರಿ ಅಂತ ಹೇಳ್ತಾರೆ ಮಕ್ಕಳೇ, ಆದರೆ ಆ ರಾಣಿ ಮಂಡೋದರಿಯ ಚಿತ್ರವನ್ನ ಯಾರೂ ಕೂಡ ಚಿತ್ರವನ್ನ ಮಾಡಿ ಸುಡೋದಿಲ್ಲ ಎಂದಾದ್ರೂ ನಾವು ನೋಡಿದೀವ? ಯಾವುದ್ರಲ್ಲೂ ನೋಡಿಲ್ಲ. तो बाप बैठ समझाते हैं यही झूठी माया झूठी काया, अभी तुम झूठे मनुष्य से सच्चे देवता बनने बैठे वो, फर्क तो हुआ ना.
ಬಾಬಾ ಹೇಳ್ತಾ ಇದ್ದಾರೆ, ತಂದೆ ಕೂತ್ಕೊಂಡು ನಾವು ಮಕ್ಕಳಿಗೆ ತಿಳಿಸ್ತಾರೆ, ಮಕ್ಕಳೇ ಈ ಪ್ರಪಂಚ ಸುಳ್ಳಿನ ಪ್ರಪಂಚ, ಸುಳ್ಳಿನ ಮಾಯೆ, ಸುಳ್ಳಿನ ಶರೀರ. ಈಗ ತಂದೆ ಸುಳ್ಳು ಮನುಷ್ಯರನ್ನ ಸತ್ಯವಾದಂತಹ ದೇವತೆಯನ್ನಾಗಿ ಮಾಡ್ತಾ ಇದ್ದಾರೆ. ವ್ಯತ್ಯಾಸ ಅಂತೂ ಇದೇ ತಾನೆ. वह तो सदैव सच बोलेंगे, वो है सच्चा कण, यह है झूठ कण, तो झूठ ही बोलते रहते हैं. ಅದಂತೂ ಸದೈವ ಬಾಬಾ ಏನ್ ಹೇಳ್ತಿದ್ದಾರೆ, ಸತ್ಯವಾದಂತ ಖಂಡವಾಗಿದೆ ಮಕ್ಕಳೇ, ಅಲ್ಲಿ ಸತ್ಯವನ್ನೇ ಮಾತನಾಡ್ತಾರೆ. ಇದು ಸುಳ್ಳಿನ ಕಂಠ, ಸುಳ್ಳಿನ ಪ್ರಪಂಚ. ಬಾಬಾ ಹೇಳ್ತಾ ಇದ್ದಾರೆ, ಬಾಯ್ ಬಿಟ್ರೆ ಮನುಷ್ಯರು ತಪ್ಪಿಸ್ಕೊಳಕ್ ಏನ್ ಮಾಡ್ತಿರ್ತಾರೆ, ಆ ಸುಳ್ಳನ್ನೇ ಹೇಳ್ತಾ ಇರ್ತಾರೆ. अच्छा, मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. बाप को गुड मॉर्निंग. धारणेಗಾಗಿ मुख्य सारा. ज्ञान सागर बाप जो रोज बेहद की पढ़ाई पढ़ाते हैं, उस पर विचार सागर मंथन करना है. जो पढ़ा है वो दूसरों को भी जरूर पढ़ाना है. ಜ್ಞಾನ ಸಾಗರ ತಂದೆ ಯಾವ ಒಂದು ವಿದ್ಯೆಯನ್ನ ಪ್ರತಿನಿತ್ಯ ಓದಿಸ್ತಾರೆ, ಅದರ ಮೇಲೆ ಬಾಬಾ ಹೇಳೋದು ವಿಚಾರ ಸಾಗರ ಮಂಥನ ಮಾಡಬೇಕು. ಏನು ನಾವಿಲ್ಲಿ ಓದ್ತೀವಿ ಅದನ್ನೇನ್ ಮಾಡ್ಬೇಕು ಅಂತಿದ್ದಾರೆ ಬಾಬಾ, ಅನ್ಯರಿಗೂ ಕೂಡ ಮಕ್ಕಳೇ ತಿಳಿಸ್ಕೊಡಿ ಅಂತ ಹೇಳ್ತಾರೆ ಬಾಬಾ. ಜ್ಞಾನ ಸಾಗರ ತಂದೆ ಯಾವ ವಿದ್ಯೆಯನ್ನ ಓದಿಸ್ತಾರೆ ಅದನ್ನೇನ್ ಮಾಡ್ಬೇಕು, ಅನ್ಯರಿಗೂ ಕೂಡ ತಿಳಿಸ್ಬೇಕು, ವಿಚಾರ ಸಾಗರ ಮಂಥನ ಮಾಡಬೇಕು. ये बेहद का ड्रामा कैसे चल रहा है, यह अनादि बना बनाया वंडरफुल ड्रामा है. इस राज को अच्छी रीति समझकर फिर समझाना है. ಇದು ಬೇಹಿದ್ದಿನ ಡ್ರಾಮಾ ಯಾವ ರೀತಿ ನಡೆಯುತ್ತೆ, ಅನಾದಿ ಮಾಡಿ ಮಾಡಲ್ಪಟ್ಟಂತಹ ವಂಡರ್ಫುಲ್ ಡ್ರಾಮಾ ಆಗಿದೆ. ಈ ರಹಸ್ಯವನ್ನ ಚೆನ್ನಾಗಿ ತಿಳ್ಕೊಂಡು ಅನ್ಯರಿಗೆ ಬಾಬಾ ಹೇಳೋದು ತಿಳಿಸ್ಕೊಡಿ ಮಕ್ಕಳೇ ಅಂತ ಹೇಳ್ತಾರೆ ಬಾಬೋರು. वरदाना, पवित्रता की श्रेष्ठ धारणा द्वारा एक धर्म के संस्कार वाले ಸಮರ್ಥ ಸಾಮ್ರಾಟ್ ಭವ. ಪವಿತ್ರತೆಯ ಶ್ರೇಷ್ಠ ಧಾರಣೆಯ ಮುಖಾಂತರ ಒಂದು ಧರ್ಮದ ಸಂಸ್ಕಾರದವರೇ ಸಮರ್ಥ ಸಾಮ್ರಾಟ ಭವ. आपके स्वराज्य का धर्म अर्थात धारणा है पवित्रता. एक धर्म अर्थात एक धारणा. स्वप्न व संकल्प मात्र भी अपवित्रता अर्थात दूसरा धर्म ना हो, क्योंकि जहाँ पवित्रता है वहाँ अपवित्रता अर्थात व्यर्थ व विकल्प का ನಾಮ್ ನಿಶಾನ್ ನಹಿ ಹೋಂಗಾ. ನಮ್ಮ ಸ್ವರಾಜ್ಯದ ಧರ್ಮ ಅರ್ಥಾತ್ ಧಾರಣೆ ಪವಿತ್ರತೆಯಾಗಿದೆ. ಒಂದು ಧರ್ಮ ಅರ್ಥಾತ್ ಒಂದು ಧಾರಣೆ. ಸ್ವಪ್ನ ಸಂಕಲ್ಪದಲ್ಲೂ ಕೂಡ ನನ್ನ ಬುದ್ಧಿ ಅಪವಿತ್ರವಾಗಬಾರ್ದು. ಅಪವಿತ್ರದ ಅರ್ಥ ಏನ್ ಹೇಳ್ತಿದ್ದಾರೆ ಬಾಬಾ, ಅನ್ಯ ಧರ್ಮ. ಎಲ್ಲಿ ಪವಿತ್ರತೆ ಇರುತ್ತೆ ಅಲ್ಲಿ ಅಪವಿತ್ರತೆ, ವ್ಯರ್ಥ, ವಿಕಲ್ಪ, ಸಂಕಲ್ಪಗಳು, नाम निशान इरोदिल्ला. ऐसे संपूर्ण पवित्रता के संस्कार भरने वाले ही. ಇಂತಹ ಸಂಪೂರ್ಣ ಪವಿತ್ರತೆಯ ಸಂಸ್ಕಾರವನ್ನ ತನ್ನದನ್ನಾಗಿ ಮಾಡಿಕೊಳ್ಳುವಂತವರೇ ಸಮರ್ಥ ಸಾಮ್ರಾಟರು. ಅಭಿ ಕೆ ಶ್ರೇಷ್ಠ ಸಂಸ್ಕಾರೋಂ ಕೆ ಆಧಾರ್ ಸೆ, ಇಂದಿನ ಶ್ರೇಷ್ಠ ಸಂಸ್ಕಾರದ ಆಧಾರದಿಂದ ಭವಿಷ್ಯ ಸಂಸಾರದ ನಿರ್ಮಾಣವಾಗತ್ತೆ. ಅಭಿ ಕೆ ಸಂಸ್ಕಾರ ಭವಿಷ್ಯ ಸಂಸಾರ ಕಾ ಫೌಂಡೇಶನ್ ಹೇ. ಇಂದಿನ ಸಂಸ್ಕಾರ ನಾಳಿನ ಭವಿಷ್ಯ ಪ್ರಪಂಚದ ತಳಪಾಯವಾಗಿದೆ, ಫೌಂಡೇಶನ್ ಆಗಿದೆ ಅಂತ ಹೇಳ್ತಿದ್ದಾರೆ ಬಾಬೋರು. ಸ್ಲೋಗನ್,
विजयी रतन वही बनते हैं जिनकी सच्ची प्रीत एक परमात्मा से है. ವಿಜಯೀ ರತ್ನಗಳು ಯಾರಾಗ್ತಾರೆ ಅಂತ ಹೇಳಿದ್ರೆ, ಯಾರ ಸತ್ಯವಾದಂತ ಪ್ರೀತಿ ಒಬ್ಬ ಪರಮಾತ್ಮ ತಂದೆಯ ಜೊತೆಯಲ್ಲಿ ಇರುತ್ತೆ ಅಂತ ಹೇಳ್ತಾರೆ ಬಾಬೋರು. ವಿಜಯೀ ರತ್ನಗಳು ಯಾರಾಗ್ತಾರೆ ಅಂದ್ರೆ, ಸತ್ಯವಾದಂತ ಪ್ರೀತಿ ಎನ್ನೋದು ಒಬ್ಬ ಪರಮಾತ್ಮನ ಜೊತೆಯಲ್ಲಿ ಇರುತ್ತೆ ಅಂತ ಹೇಳ್ತಾರೆ ಬಾಬಾ. संतुष्टता के गुण को धारण कर अद के मेरे तेरे के चक्र से ಮುಕ್ತ ರಹೋ. ಸಂತುಷ್ಟತೆಯ ಗುಣವನ್ನ ಜೀವನದಲ್ಲಿ ಧಾರಣೆ ಮಾಡಿಕೊಂಡು, ನಂದು ನಿಂದು ನನ್ ಬಿಟ್ರೆ ಇಲ್ಲ, ಇದನ್ನೆಲ್ಲ ಬಾಬಾ ಹೇಳ್ತಾ ಇದ್ದಾರೆ ಬಿಟ್ಬಿಡಿ ಮಕ್ಕಳೇ. ಸಂತುಷ್ಟತ सदा निर्विकल्प एक रस के विजयी आसन की अधिकारी बनाती है. संतुष्ट मणिया सदा बाप दादा के दिल तख्त नशीन सहज स्मृति के तिलकदारी विश्व परिवर्तन की सेवा के ताजदारी बन अपने संपन्न स्वरूप में स्थित रहती है. ये संतुष्टता ही ब्राह्मण जीवन का ಜೀಯದಾನ್ ಹೇ. ಯಾರು ಸಂತುಷ್ಟರಾಗಿರ್ತಾರೆ, ಬಾಬಾ ಹೇಳ್ತಾರೆ, ಅವರು ಸದಾ ನಿರ್ವಿಕಲ್ಪ ಏಕರಸದ ವಿಜಯೀ ಆಸನದ ಅಧಿಕಾರಿಗಳು ಆಗಿರ್ತಾರೆ. ಸಂತುಷ್ಟ ಮಣಿಗಳು ಸದಾ ಬಾಪ್ ದಾದಾರವರ ಹೃದಯ ಸಿಂಹಾಸನ ಸಹಜ ಸ್ಮೃತಿಯ ತಿಲಕಧಾರಿಗಳು, ವಿಶ್ವ ಪರಿವರ್ತನೆಯ ಸೇವೆಯ ಜವಾಬ್ದಾರಿ ಕಿರೀಟಧಾರಿಗಳು, ತನ್ನ ಸಂಪನ್ನ ಸ್ವರೂಪದಲ್ಲಿ ಸದಾ ಸ್ಥಿತರಾಗಿರ್ತಾರೆ ಅಂತ ಹೇಳ್ತಾರೆ ಬಾಬಾ. ಸಂತುಷ್ಟತಾಗಿ ಈ ಒಂದು ಸಂತುಷ್ಟತೆನೆ ಬ್ರಾಹ್ಮಣ ಜೀವನದ ಜೀವದಾನವಾಗಿದೆ ಅಂತ ಬಾಬೋರು ತಿಳಿಸ್ತಾರೆ. ಬಾಬಾ ಏನ್ ಹೇಳಿದ್ರು ಇವತ್ತು ಮುಖ್ಯವಾಗಿ, ಪರಮಾತ್ಮ ಓದಿಸುವಂತ ವಿದ್ಯೆಯಲ್ಲಿ ಪಾವನರಾಗುವುದಕ್ಕೆ ಸಾಧ್ಯ. ಇಲ್ಲಿ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ವೃದ್ಧರವರೆಗೂ ಬಾಬಾ ಓದಿಸುವಂತ ವಿದ್ಯೆಯನ್ನ ಓದ್ಬೋದು. ಮುರಳೀಧರನ ಮುರಳಿಯನ್ನ ಒಂದು ದಿನನೂ ಕೂಡ ಮಿಸ್ ಮಾಡ್ಕೊಳ್ಬಾರ್ದು. ಹೇಗೆ ಸ್ಕೂಲ್ನಲ್ಲೂ ಕೂಡ ಮಕ್ಕಳೇನ್ ಮಾಡ್ತಾರೆ, ರೆಗ್ಯುಲರ್ ಆಗಿ ಓದ್ತಾರೆ ಅಂತ ಹೇಳಿದಾಗ ನಾವು ಮಕ್ಕಳು ಕೂಡ ಬಾಬೂರ ಮುರಳಿಯನ್ನ ಒಂದು ದಿನನೂ ಕೂಡ ಮಿಸ್ ಮಾಡಬಾರ್ದು. ಬಾಬಾ ಓದಿಸುವಂತ ವಿದ್ಯೆ ಏನಿದೆ ಅದನ್ನೇನ್ ಮಾಡ್ಬೇಕು ಅಂತ ಹೇಳಿದ್ರು ಬಾಬಾ, ಅನ್ಯರಿಗೂ ಕೂಡ ಮಕ್ಕಳೇ ನಾವು ಓದಿ ಅನ್ಯರಿಗೆ ಓದಿಸ್ಬೇಕು. ಬಾಬಾ ನನ್ಗೆ ಹೇಳಕ್ ಬರಲ್ಲ ಅಂದ್ರೆ ಹೇಳ್ತಾ ಹೋಗಿ ಒಂದೆರಡು ಪಾಯಿಂಟ್ಸ್ ಅನ್ನ, ಅದ ಅಭ್ಯಾಸ ಆಗ್ತಾ ಆಗ್ತಾ ನನ್ಗಿಂತ ಚೆನ್ನಾಗಿ ಮಕ್ಕಳೇ ನೀವು ಹೇಳ್ಬಹುದು. ಶಿವರಾತ್ರಿ ಹತ್ರ ಬರ್ತಿದೆ ಅಂತ ಹೇಳಿದಾಗ ಶಿವನ ಪರಿಚಯವನ್ನ ಅನ್ಯರಿಗೆ ಹೇಗೆ ತಿಳಿಸ್ಕೊಡೋದು ಇದ್ರ ಬಗ್ಗೆನೂ ಕೂಡ ಬಾಬಾ ತಿಳಿಸಿದ್ರು. ಎರಡು ಮಾತುಗಳು ಇಲ್ಲಿ ಮುಖ್ಯವಾಗಿದೆ. ಒಂದು ಜ್ಞಾನ, ಇನ್ನೊಂದು ಯೋಗ. ಜ್ಞಾನ ಅಟ್ಲೀಸ್ಟ್ ಬಾಬಾ ಏನ್ ಹೇಳಿದ್ರು, ಬುದ್ಧಿಯಲ್ಲಿ ಇರುತ್ತೆ ನಾನು ಆತ್ಮ ಆಗಿದ್ದೀನಿ. ಬಾಬಾ ಬಂದು ಜ್ಞಾನ ಸಾಗರ ತಂದೆ ಬಂದು ಜ್ಞಾನದ ತಿಳುವಳಿಕೆಯನ್ನ ಕೊಟ್ರು ಅಂತ. ಆದ್ರೆ ಯೋಗ ಜಾರಿ ಹೋಗುತ್ತೆ. ಜ್ಞಾನ ಅಟ್ಲೀಸ್ಟ್ ತಿಳುವಳಿಕೆ ಬುದ್ಧಿ ಎಲ್ಲಾದ್ರೂ ಕೂರುತ್ತೆ. ಬಾಬೂರ ನೆನಪು ಪದೇ ಪದೇ ಬಾಬಾ ಏನ್ ಹೇಳಿದ್ರು, ಜಾರಿ ಹೋಗ್ಬಿಡುತ್ತೆ ಮಕ್ಕಳೇ. ಆ ಕಾರಣ ಜಾರು ಹೋಗ್ಬಾರ್ದು ಅಂದ್ರೆ ರೆಗ್ಯುಲರ್ ಆಗಿ ವಿದ್ಯೆಯನ್ನ ಓದ್ಬೇಕು. ಒಂದು ದಿನ ಬಿಡಿ, ಬುದ್ಧಿ ಎಷ್ಟೋ ಸಂಕಲ್ಪ ವಿಕಲ್ಪಗಳು ಮನೆ ಮಾಡ್ಕೊಂಡು ಕೂತ್ಕೊಂಡ್ಬಿಡುತ್ತೆ. ಅಯ್ಯೋ ಸಾಕಪ್ಪ ಸಾಕು ಅಂತ ಅನ್ನಿಸ್ಬಿಡುತ್ತೆ. ಆ ಕಾರಣ ಬಾಬಾ ಓದಿಸುವಂತ ವಿದ್ಯೆ ಡೈಲಿ ಬುದ್ಧಿಯನ್ನ ಏನ್ ಮಾಡ್ಬೇಕು, ಸ್ವಚ್ಛ ಮಾಡ್ಲೇಬೇಕು. ಆಪ್ಷನ್ ಇನ್ನೊಂದಿಲ್ಲ ಅಂತ ಹೇಳಿದ್ರಲ್ವಾ ಬಾಬಾ. ಮೊದಲನೇ ಲೆಸನ್ ಇಂದ ಕೊನೆ ಲೆಸನ್ ವರ್ಗೂ ಬಾಬಾ ಕೋರ್ಸ್ ಅನ್ನ ರಿಪೀಟ್ ಮಾಡಿದ್ರು ತಾನೆ. ಅಚ್ಚಾ, ಓಂ ಶಾಂತಿ.
मीठी मुरली की धुन सुन कर के मन हर्षाए हो, सुन कर के मन हर्षाए। बाबा तेरी मीठी मुरली की धुन सुन कर के मन हर्षाए।